ಶಿರಾದತ್ರ ಪಟ್ನಾಯಕನಹಳ್ಳಿ. ಮೊನ್ನೆ ಹೋದ್ವಾರ ಬಂದು ತಾಯಿದು ತೀರ್ಥ ತಗೊಂಡೋಗಿ ಹಾಕಿದ್ವಿ, ಅನ್ಕೊಂಡು ಹೋಗಿದ್ವಿ. ತಾಯಿದು ತೀರ್ಥ ತಗೊಂಡೋಗಿದ್ವಿ, ಅನ್ಕೊಂಡಿದ್ವಿ ಚೆನ್ನಾಗಿ ನೀರು ಬಂದರೆ ಅಭಿಷೇಕ ಮಾಡಿಸ್ತೀವಿ ಅನ್ಕೊಂಡು. ಚೆನ್ನಾಗಿ ನೀರಾಗಿದ್ದಾವೆ. ಒಂದು ಬೋರ್ ಕೊಡ್ತೀರಿ, 2 ಬೋರ್ನ ನೀರಾಗಿದೆ. ಇಲ್ಲಿ ಇಲ್ಲೂ ಬರ್ತಾ ಇದೆ. 2 ಬೋರ್ನಾಗೂ ನೀರಾಗ ಇವಾಗ. ಒಂದು ನಂಬರ್ ಕೊಡ್ರಿ. ಬಹಳ ಸಂತೋಷ. ಏನಂದ್ರೆ ರೈತರಿಗೆ 4 ಜನಕ್ಕೆ ಅನುಕೂಲ ಆದ್ರೆ ನಾವು ಬಸ್ಗೆ ಸಾಧ್ಯ ಅಲ್ವಾ? ಪಟ್ನಾಯಕನಹಳ್ಳಿ ಬಾಪು ಬಂದಿದೆ ಸರ್ ದೊಡ್ಡ ಜೀವನಿ ಉಳಿಯಲ್ಲ ಅಂದಿದ್ರು. ತಾಯಿ ಮಗನಲ್ಲೇ ಬೇಡ್ಕೊಂಡ್ಮೇಲೆ ಅಲ್ಲೇ ಡೆಲಿವರಿ ಆಯ್ತು. 3 ತಿಂಗಳು ಬಂದು ಮಾತಾಡ್ಸ್ಕೊಂಡು ಹೋಗಿದ್ವಿ. ಅದೇನೋ ನೀವು ಮುಟ್ಟಿದ ಗಡಿಗೆಯಿಂದ ಒಂದು ಚುರುಕಿದಾಳೆ ಅನ್ಬೇಡ್ರಿ, ಮುಟ್ಬಾರ್ದಿತ್ತ ಆಯ್ತು ಅಂತ. ಅಷ್ಟು ಆರೋಗ್ಯ ಏನ್ ಗೊತ್ತಾ, ನೀವು ಚೆನ್ನಾಗಿದ್ದೀರಿ ಅಂದ್ರೆ ನಂಗೆ ಅದಕ್ಕೇನೋ ಸಂತೋಷ ಇನ್ನೊಂದಿಲ್ಲ. ಆಮೇಲೆ ಇವ್ರ ಎಜುಕೇಶನ್ ಎಲ್ಲ ಸುಮ್ಮನೆ ಹೆಂಗಂದ್ರೆ ಖಂಡಿತ ಅನ್ನೋದು ಬಂದಾಯ್ತು. ನಿಮ್ಮನೆ ಬರೋಣ. ದೊಡ್ಡದು ಎಲ್ಲಿ ಬರುತ್ತಲ್ವ, ಎಲ್ಲಿ ಇದಾವಲ್ವಾ? ಖಂಡಿತ ಬರ್ತೀನಿ ಹಂಗಾರೆ. ಯಾವುದೇ ಮನೇಲಿ, ಯಾವುದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ, ಯಾವುದೇ ಗೂಗಲ್ ಪೇ ಅಲ್ಲಿ ಒಂದು ಟೋಲಗಾಲಿ, ಒಂದು ಹೋಟ್ಲಗಾಲಿ ಅರ್ಧ ಟೀ ಕೊಡಂಗಿಲ್ಲ. ದುರ್ಗಾಸ್ತ್ರ ಹೇಳ್ಕೊಂಡು ಯಾವನೇ ಬರ್ಲಿಲ್ಲ. ನನ್ನ ತಮ್ಮಂದ್ರಲ್ಲ, ನಾನೇ ಬರ್ಲಿ ಕೊಡ್ಬೇಡಿ. ನಾನು ಒಂದು ಟೋಲ್ ಫ್ರೀ ಬರೋದಿಲ್ಲ. ನೋಡ್ತೀವಿ ಲೈವಲ್ಲಿ, ನೀವು ಹೆಂಗೆ ಲೈವಲ್ಲಿ ನೋಡ್ತೀರಿ ಹಿಂಗೆ ಇರೋದು. ನಾವು ಇಲ್ಲಿ ತೋರಣಿಕೆ ನಮ್ದಲ್ಲ, ಮನೆ ಅದೇ ನಂದೇ. ಒಂದು 12 ಲಕ್ಷ ಮನೆ, ಒಂದು 8 ರೂಮ್ ಇದೆ. ನಾವೊಂದು 15 ಜನ ಲಕ್ಷ, ಒಂದು 40 ಜನ ಇದೀವಿ ಅಷ್ಟೇ. ಕಾರ್ಗಳು ನನಗೆ ನೋಡ್ಕೊಳ್ಳಲ್ಲ ಇದಾವೆ. ಸಾಲ ಮಾಡಿಲ್ಲ, ಯಾಕೆ ನನಗೆ ಸಾಲ ಮಾಡೋ ಅಭ್ಯಾಸ. ನಿಮಗೆ ಹುಚ್ಚು. ದೊಡ್ಡ ಕಾಲ ಬಂದ್ರೆ ಶ್ರೀಮಂತ ಒಂದು ಇದು ಕಂಡಿರ್ತೀರಿ. ಆಕ್ಸಿಡೆಂಟ್ ಸ್ಪಾಟ್ ಆಗ್ಬಿಡ್ತೀವಿ, ಗೊತ್ತಿರೋದೇ ಇಲ್ಲ. ಸಾಲ ಕಟ್ಟಕ್ಕೆ ತಾಕತ್ತಿರೋದಿಲ್ಲ, ದೊಡ್ಡ ಕಾರ್ ಬೇಕು ಅಂತ ಶ್ರೀಮಂತರಲ್ಲ. ದೊಡ್ಡ ಮನೆ ಕಟ್ಟಿ ಶ್ರೀಮಂತರದ್ದು ಯಾವ ಕೈ ಐತಲ್ಲ. ನೋಡ್ತೀನಿ ಮನೆಯೊಳಗೆ ಎಲ್ಲಿ ಬೇಕು ಅಲ್ಲೇ ಮಲಗಿರ್ತಾರೆ ಹುಷಾರಿದ್ರು. ಹೋಗಿ ನೋಡ್ಕೊಂಬರ್ರಿ. ನಮ್ಮ ಅಮ್ಮ ಒಂದು 80, 72, 73, ನಮ್ಮ ಅಮ್ಮ ಒಂದು 84. ಇಬ್ರು ಕೆಲಸ ಮಾಡ್ತಾವ್ರೆ. ಮಧ್ಯೆ ಕಟ್ಟುತ್ತೆ ನಮ್ಮಮ್ಮ. ನಿಮ್ಮಪ್ಪ ಅಮ್ಮ ಟೈಲ್ಸ್ ಕಲ್ ಹಾಕಿ ಕಂಡ ಮನೆ ಬಗ್ಗೆ ನೋಡಿ ಕಿಟಕಿ ಮಾಡಿ ಟಿವಿ ಹಾಕಿ ಮೊಬೈಲ್ ಹಾಕಿ ಒಂದು ಬಿಗ್ ಬಾಸ್ ಹಾಕಿ ಕೊಟ್ಟ ಹುಚ್ಚಿರುತ್ತೆಲ್ಲ. ಬಂದ್ಬಂದು ಕಾಲು ನೋವು, ಕೈ ನೋವು ಅಂತ. ಅದು ಎಂಥ ಕಾಲು ನೋವು ಮರೆ 45, 44 ವರ್ಷ. ಏನು ಕಾಲು ನೋವು ಬಂದೇ ಕಾಲೇ ಸುಡ್ಕೊಂಡು ನೀವು ವೆಲ್ಡಿಂಗ್ ಮಾಡಕ್ಕೆ ಹೋಗಿ. ನಮ್ಗೆ ನೋವು ಬಂದೇ ಇಲ್ಲ. ಇಲ್ಲಿಗೆ ಮನಸ್ಸು ಶುದ್ಧ ಇದೆ, ಯಾವ ನೋವು ಬರೋದಿಲ್ಲ. ಇವ್ರಿಗೆ ಯೋಚನೆ ಅಣ್ಣ ಅದೇ ಹೇಳಿದೆ. ಮನಸ್ಸು ನಗ್ತಿರಿ ನೀವೆಲ್ಲ. ನಾನು ಅಷ್ಟು ಸಿಟ್ ಮಾಡೋಣ, ನಾನು ನಗಾಡ್ಬಿಟ್ಟೆ. ಮನಸ್ಸು ನಾವೇ ಬಿದ್ದು ನಗಾಡ್ಬಿಟ್ಟೆ ಮರ. ಬಿಗ್ ಬಾಸ್ ಗೆದ್ದಾನೆ, ಯಾವಾಗ ಗೆದ್ದಾನೆ, ಏನೋ ಮಾಡ್ಕೊಂಡು. ಇಲ್ಲಿಬ್ರು ಒಬ್ಳು ಯಾರೋ ಮಗು ಇಲ್ಲ ಅಂತ ಒಬ್ಳು ಗಂಡ್ಬಿಟ್ರು. ಹೊಡೆದಾಳು ಬಟ್ಟೆ ಬಿಚ್ಚಂಗೆ ಕೂದಾಡ್ತಾರೆ ನಮ್ಮ ಮರ. ಅಸಹ್ಯ ಅನ್ಸ್ಬಿಟ್ಟು ನಮ್ಮ ಜನಗಳು ನೋಡಿ. ದೇಶಕಾಯರು ಸಾಯ್ತವ್ರೆ, ರೈತರು ಸಾಯ್ತವ್ರೆ, ಅಪ್ಪ ಅಮ್ಮ ಸಾಯ್ತಾರೆ. ಕೇಳಿ ಕೆಲಸ ಮಾಡೋದು ಸಾಯ್ತಾವನ ಅಲ್ಲಿ ಕರೆಂಟ್ ಹೊಡೆದು. ನಿಮ್ಗೆ ಯೋಚನೆ ಇಲ್ಲ. ನಿಮ್ಮ ಅಪ್ಪ ಬಗ್ಗೆ, ನಿಮ್ಮ ಮಕ್ಕಳೆಲ್ಲ ಯೋಚನೆ ಇಲ್ಲ. ಯಾವನಿಗೂ ಗುದ್ದಾಡ್ತೀರಿ. ಇಲ್ಲಿ ಬಂದು ದೇವ್ರನ್ನ ಚಿಲ್ರೆ ಹುಡುಕ್ತಾರೆ. ಲೇಟ್ ಆಗುತ್ತಾ ಕೇಳ್ತಾರೆ ದೇವ್ರನ್ನ. ಪ್ರಕೃತಿ ಮುಂದೆ ಸವಾಲು ನಿಮ್ದು. ಅವ್ಳು ಮನ್ಸು ಮಾಡಿದ್ರೆ ಮನೆಗೆ ಕಳ್ಸೋದಿಲ್ಲ. ಅಂದಾತ್ರ ಅಲ್ಲೇ ಗುಂಡಿರೋದು, ಅಲ್ಲಿ ಬಿಡೋದಿಲ್ಲ. ಬಾಯಿ ಒಳಗೆ ಮತ್ತೆ ಬಿಡ್ತಿದ್ವಿ. ಒಂದು ತಂಗಿ ಹತ್ರನ ಯಾರೋ ಒಂದು ತಂಗಿ ಒಂದು 2 ನೀರು ಇರುತ್ತೆ, ಸಂಡೆ ಗುಂಡಿ. 16 ವರ್ಷ ನಿತ್ತು ಬರೋ ನೀರು ಬರುತ್ತೆ. ಅದೇ ಅದಕ್ಕೆ ದೇವ್ರಿಗೆ ಟರ್ನ್ ಆಗೋದು. ನೋಡಿದ್ರೆ ಬೆಳಗ್ಗೆ ಒಂದು ನಿಮಿಷ ನೋಡ್ತೀರಾ, ಮಧ್ಯಾಹ್ನ ಟರ್ನ್ ಆಗುತ್ತೆ ದೇವ್ರು. ನನ್ ಕಂಡಿದ್ರಿಗೆ ಅದೇ ಯಾವ ಬೆಳಿತಿರೋದು ಮರ. ಏನ್ ನೋಡಲ್ಲ ನೀವು. ವಿಗ್ರಹ ಹೆಂಗಿದಾವೆ ಹಂಗೆ ಮಕ್ಕಳು. ಯಾರಿಗೆ ಮಕ್ಕಳಿಲ್ಲ, ವಿಗ್ರಹ ಹೇಗಿದೆ ಹಾಗೆ ಮಕ್ಕಳಿದ್ದಾರೆ. ನಂಗೆ 14 ವರ್ಷ ಒಬ್ಬ 8 ವರ್ಷ, 5 ವರ್ಷಕ್ಕೊಬ್ಬ, 10 ವರ್ಷಕ್ಕೊಬ್ಬ. ತಲೆಬುಲ್ಡೆ ಸಮೇತ ಹಂಗೆ ತಲೆಕೆಟ್ಟಾಗ್ಬಿಡುತ್ತೆ. ತಲೆಬುಲ್ಡೆ ಸಮೇತ ಹಂಗೆ ಇದ್ದಾರೆ. ಕಲ್ಲು ಹೆಂಗ್ ಬೆಳಿತೇವೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗುಡ್ಲಕ್ಕಿದೆ ಬೆಳೆದೇನೆ ಇಲ್ಲ. ಈಗ ಬೆಳಿತಾನೆ ಇದಾವೆ. ಬೀಗನೇ ಹಾಕಲ್ಲ. ಕದಾ ಹಾಕೋದು ಇವ್ರು ಅಪ್ಪಂದಿ ಕದಾ ಹಾಕಿದ್ದು ಬಾಯ್ಕೊಂಡಿಂದ ಬಂದು. ಯಾಕೊತ್ತ ಲೇಟ್ ಆಗುತ್ತಾ ಅಂತ ಕೇಳಿ ಎಲ್ಲೋಗೋದು. CC ಕ್ಯಾಮ್ರಾ ಇರಲಿಲ್ಲ. CC ಕ್ಯಾಮ್ರಾ ಹಾಕಿ ನೋಡಿ. ಮೊನ್ನೆ ಬೇರೆ ದೇವ್ರು ಬಂದಿತ್ತು. ಶರತ್ ತಗೊಂಡು ಕುಣಿದು ದೇವ್ರು ಬಂದ್ಬಿಡಿತ್ತು ಮರ. ಯಾವ ಶರತ್ ತಗೊಂಡು ಕುಣಿತಿದ್ಲು, ಭಯಂಗೆ ಎಲ್ಲ. ಅವಳ ಅವಳು ವಿಡಿಯೋ ಮಾಡ್ತಾವಳೆ, ಗತ್ತಿಡ್ತಾವಳೆ. ಯಾರೋ ಒಂದು ಆಸ್ತಿ ಕಡೆಯಿಂದ ಮಲ್ಲಿಕಕ್ಕ ಅಂತ ಹೆಸರು. ನಾನು ದಿನಾನೇ ಸಿಂತೀನಿ ಅವಳನ್ನ. ಯಾಕತ್ತ ದೇವ್ರಗಳ ಹೆಸರಲ್ಲ ಅದು. ದೇವ್ರಗಳ ನಾಡ್ಕಾಳ ಯಾರು ಕೊಟ್ಟಳ ಹೆಸರು. ಕೊಟ್ಲು ನೋಡಿ. ನಾವು ಮುಟ್ಟಂಗಿಲ್ವಲ್ಲ, ಹಿಂಗೆ ನಿಂತಿದ್ದ. ನಾನು ಹೋಗಕ್ಕ ಏನು ಸಿಂಗಿಲ್ ದೇವಸ್ಥಾನ ಅಂತಿದ್ಲು. ಕೊಟ್ಲು ಯಾರ ಪುಣ್ಯತಿಥಿ ಬಂದ್ಲು ಮಲ್ಲಿಕಕ್ಕ ಅಂತ. ಸುಮಿತಿರಕ್ಕ ಅಂದ್ರೆ ನಿನ್ನಾರು ಕೆಳಗೆ ಕೊಟ್ಲು ನೋಡಿ. ಹೇಳೋದೆ ದೇವಸ್ಥಾನ ಹೊಡ. ನಿಮ್ಮಿಂದ ನಮ್ಮ ಸಂಸ್ಕೃತಿ ಇಲ್ಲಿ ಸಾಮೇರೆ ಬರ್ತಾ ಇಲ್ಲ, ಮುಟ್ಟಿ ಸಾಕವರು ಅಂತ. ನೋಡಿ ಆ ಮಗು ಅಲ್ತಿತ್ತಂತೆ, ಮುಟ್ಟಿ ಹುಷಾರಾಯ್ತಂತೆ. ಇದೇ ಕೈ ಕೇರಳ ಮಹಾರಾಜ ಅನಂತ ಪದ್ಮನಾಭ ದೇವಸ್ಥಾನ ಮಹಾರಾಜ ಹುಷಾರ ಕೈ ಇದೇನೆ. ಇದೇ ಜಾಗನೇ. ಒಂದೇ ಒಂದು ಇನ್ನು ಹೊತ್ತು ಸಂತೋಷ ಬಂದಿಲ್ಲ, ನಗದಾಡ್ತಿರಲ್ಲ. ಕರ್ತಲೆ ಮೊದಲು ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ, ಮೊದಲು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಊರು DJ ಹಾಕಿ ಕುಣಿಯ ಬಂದು ಒಂದು ರೋಡ್ ಮಾಡಿಸ್ಕೊಳ್ಳಿ. ಊರಿಗೆ ಒಂದು ಬೋರ್ ಹಾಕ್ಕೊಳ್ಳಿ. ತೊಟ್ಟಿ ಕಟ್ಸಿ. ನೀವು ಫಿಲ್ಟರ್ ಕುಡಿರಪ್ಪ. ನಮ್ಮಂತ ಬಡಪಾಯಿಗಳು ದನಕಾರ ಎಲ್ಲ ಸೇರ್ಕೊಂಡು ನೀವು ಕುಡಿತೀವಿ. ನೀವು DJ ಹಾಕಿನ ಬದಲು ಆಗಲ್ವಾ? ಆರ್ಕೆಸ್ಟ್ರಾ ಮಾಡ್ತಿರಲ್ಲ. ಇಲ್ಲ ನಿಮ್ಮ ಮಕ್ಕಳು ಬರ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿ ಕುಂದಾಡ್ತಿರಲ್ಲ. ಯಾವ್ದಾರ ಬಡವ್ರ ಮನೆಗೆ ಹೋಗಿ ಅಲ್ಲಿ ಸೀಟ್ ಕೊಡ್ಸಪ್ಪ. ನಿಮ್ಗೆಲ್ಲ ಬಡವ್ರು ಇರ್ತಾರೆ, 2 ಸೀಟ್ ಕೊಡ್ಸಿ. ಮಳೆನೆಲ್ಲ ಬಿಸ್ತಾ ಒಣಗಲ್ಲ. ಇಲ್ಲಾಂದ್ರೆ ಬುದ್ಧಿಮಾನರು ಇರ್ತಾರೆ, ಜೊತೆ ಊಟ ವ್ಯವಸ್ಥೆ ಮಾಡಿಬಿಡಿ. ನಿಮ್ಮ ಮಕ್ಕಳು ಬರಡೇ ದಿವಸ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ 12 ಗಂಟೆ ರಾತ್ರಿ ಕೇಕ್ ಕಟ್ ಮಾಡ್ತೀರಿ. ನಿಮ್ಮ ಮಕ್ಕಳು ಹೆಣ್ಮಕ್ಳು ಚೀಟಿ ದುಡ್ಡು ಮಾಡ್ಕೊಂಡು
ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಒಂದಾಗ್ತೀರಿ, ಗಂಡು ಮಕ್ಳು ಎಣ್ಣೆ ಹೊಡೆದು ಬಾಂಡ್ಲ ಒಂದಾಗ್ತೀರಿ, ಇದೆಲ್ಲ ಮಾಡಿ ಒಬ್ಬನಾರ ಬಂದು ನನ್ನ ಸರ್ವಿಸಲ್ಲಿ ಒಬ್ಬ ನಂಜನಗೂಡವ್ರು ಇಬ್ಬರು ನಮ್ಮ ಅಣ್ಣಂಗೆ ಮಿಲ್ಟ್ರಿ ಅಂತ ದೇಶ ಮಿಲ್ಟ್ರಿ ಅವರಿಬ್ಬರು ಬಂದು ಗಂಡ ಹೆಂಡತಿ ಟೀಚರ್ ಅಂತ ಅಣ್ಣ ಇಂಥ ಕೆಲಸ ನೀವು ಹೆಂಗೆ ಮಾಡ್ತಿದ್ದೀರಾ, ಈ ಸೇವೆ ಎಷ್ಟು ಕಷ್ಟ ಆಗ್ತಿರೋ ನಿಮಗೆ 34 ಕುಂಟೆ ಇಟ್ಕೊಂಡಿರಂತೆ ಎಲ್ಲ ನಿಮ್ದಲ್ಲ ಅಂತ ಎಲ್ಲ ನೀವು ಹೆಂಗಿದ್ದೀರ ನೀವು ಅಂತ ಕೇಳಿದ್ರೆ ನನ್ನ ಪ್ರಪಂಚ 18 ಒಬ್ಬರು. ಇನ್ನು ಚಿತ್ರದುರ್ಗ ಕಡೆ ಪಾಳ್ಯ ಅಂತ ಬರ್ತಿದ್ರು ಕಡೆ ಪಾಳ್ಯ ಅಂತ ನಂಗೆ ಊರ ಸಿಕ್ಕಿಲ್ಲ, ಅಲ್ಲಿ 6 ಬೋರ್ ಫೇಲ್ ಆಗಿ ನೇಣಕಣಕ್ಕೆ ಹೋಯ್ತಂತ ತಂಗಿ ಯಾರೋ ಪುಣ್ಣಪ್ಪ ಬೆಳೆದಂತ ಹಿಂಗೆ ದುರ್ಗಾಶ್ರಮಕ್ಕೆ ಹೋಗ ಅಂತ ಬಂದು ಆದ್ಮೇಲೆ ನೀರು ಬರ್ತಾ ಹೋಗುಂತಂದೆ, ನೀರು ಬಂದಾಗಂತೆ ಮತ್ತೆ ಬಂದು ಹೋದ ಹೇಳ್ತಾಳೆ ಅಣ್ಣ ನಿನ್ನ ಬಾಯಲ್ಲಿ ನೀರು ಬರುತ್ತೆ ಎಲ್ಲ ಕಡೆ ನೀರು ಬರಲಿ ನೀನು ಅಂತ ನಂಗೆ ಹೇಳ್ಕೊಡ್ತಾರೆ ಅವರು, ಎಲ್ಲ ಕಡೆ ನೀರು ಬರಲಿ ನಂಗೆ ಒಬ್ಬಳಿಗೆಲ್ಲ ಅಂತ ಹೇಳ್ತಾರೆ. ಇನ್ನು ಲಾಸ್ಟ್ ಕೊನೆಯದಾಗಿ ಹಾಸನದಲ್ಲಿ ಇಬ್ಬರು ವಿದ್ಯಾವಂತರು ಡಾಕ್ಟ್ರು ಗಂಡ ಹೆಂಡತಿ, ಮಗನಿಗೆ ಹುಷಾರಾಯ್ತಿ ಇದೇನು ವೈಜ್ಞಾನಿಕ ಲೋಕನೋ ಇಲ್ಲ ನಾನು ಇದು ವಿದ್ಯಾಲೋಕನೋ ಅಂತ ಹೇಳಿ ಆಶ್ಚರ್ಯಪಡ. ಈ 3 ಜನ ಬಿಟ್ಟು ನೆಲ ಕೇಳೋದು ಒಂದೇ, ಇಲ್ಲ ಕಿತ್ತೋದು ಮೊಬೈಲ್ ಕಂಡದು ಲೋಕಾಯುಕ್ತ ಬಂದು ಕಸ ಬಿಟ್ಟು ಕಲ್ಲಿಗೆ ಹೋಯ್ರ ಕಲ್ಮಕೊಂಡೆ ಮತ್ತೆ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಂಡು ಇಲ್ಲ ಇಲ್ಲಿ ದೇವಸ್ಥಾನಕ್ಕೆ ಮುಂದಕ್ಕೆ ಮಾಡಿ ಯಾಕೆ ಅಂತ ಕೇಳಿ ಬೇಜಾರಾಗ್ತೀರಾ, ಯಾರು ಮನಸ್ಸಿನ ಮಾಡ್ಕೊಬೇಡಿ. ಇನ್ನು ದೇವಸ್ಥಾನ ಸ್ಥಾಪನೆ ಮಾಡ್ತಿದ್ವಿ ಗುಡ್ಲಿತ್ತು ಸುತ್ತರಕ್ಕೆ ಬಿಟ್ಟರೆ ಸುತ್ತು ಗಲೀಜು ಸೇರು ಗೊಣ್ಣೆ ಸೇರು ಗೊತ್ತಿರುತ್ತೆ ನಿಮಗೆಲ್ಲ, ಗಲೀಜು ಮಾಡೋರು ಮನೆಗೆ ಹೋಗೋರು ಇಷ್ಟೇ ಜಾಗ ಅಲ್ವಾ. ಇದನ್ನ ಯಾರೋ ಇಂಥವ್ರು ಬಂದರು ಆ ಮಾಡಿ ಅಂತ ಹಣ ಮಾಡೋ 1 ತಿಂಗಳು ಬಿಟ್ಟಿದ್ದೆ ಅಷ್ಟೇ ಕ್ಯೂರಿಂಗ್ ಮಾಡೋಕ್ಕೆ ಅಂತ. ಡೈಪರ್ ಪುಸ್ತಕ ಅಲ್ಲೇ ಇರೋವು ಮೆಟ್ಲು ಮಕ್ಕಳು ಫೋನ್ ಹೊಡೆಯೋರು ಕಿತ್ತು ಮುಂದಕ್ಕೆ ಮಾಡಿದೆ. ಇದು ಸ್ವಲ್ಪ ಕನ್ನಡ ಕಲ್ತಿಯ ನನ್ನ ತಮ್ಮ ಮಗ ದತ್ತು ಮಗ ಇವನಿಗೆ ಮೊನ್ನೆ ಯಾರೋ ಪುನಃ ಇರಲಿಲ್ಲ ಇಲ್ಲಿ ಚೆನ್ನಾಗಿ ಕೂತ್ಕೊಳ್ತಿದ್ದೆ, ಇವ್ನು ಒಳಗಿದ್ದಾನೆ ಕರೆದ್ಬಿಟ್ಟು ಬಾದಿ ಮಕ್ಕಳು ಮಕ್ಕಳು ಹೊಡೋಬ ಅನ್ಲ ನಿಮ್ಮ ಬುದ್ಧಿವಂತರೆ. ಇಲ್ಲಿ ಯಾಕೆ ಬುದ್ಧಿ ನೋಡೋದು ಗೊತ್ತದ, ಅದು ಲೆಟ್ರಿನು ಮೊನ್ನೆ ಯಾರೋ ಪುನಃ ಮಾಡಿದ್ರು ಹಿಂಗೆ ನಮ್ಮ ಜನ 6 ಗಂಟೆ ಮೇಲೆ ಹಾಕ್ಬಿಡಲ್ಲ ಅಂತ ಗೊತ್ತಾಯ್ತಾ. ಟಂಪನ್ನು ಫ್ರೀ ಬಿಟ್ಟಿದ್ದು ನಾವು, ಇಲ್ಲಿ ಟಂಪ್ ಇಲ್ಲಿ ಬರೋವು ನಾವೇನು ಗುದ್ದಾಡಿಲ್ಲ. ಟಂಪ ಫ್ರೀ ಬಿಟ್ಟರೆ ನನ್ನ ತಂಗಿ ಲೇಟ್ ಆಗುತ್ತೆ ಡ್ರಾಪ್ ಮಾಡಿ ಬನ್ನಿ, ಒಬ್ಬಳೇ ಡ್ರಾಪ್ ಮಾಡ್ಬೇಕು ನಾನು. ಸೀಟ್ ಹಂಚೆ ಕೊಡ್ತಿದ್ದಪ್ಪ ಈಗ ಕೊಡಲ್ಲ, ಯಾವ್ದಾರು ಕಷ್ಟಿದೆ ಫೋನ್ ಮಾಡಿ ಕೊಡಲ್ಲ, ಮನೆಗೆ ಬಂದು ನೋಡ್ಕೊಡ್ತೀವಿ. ಯಾಕಂದ್ರೆ ಈಗ ಅರಬಾದ ಮನೆ ಕಟ್ಟಿವಿ, ಮಿಕ್ಕಿದ ಮನೆ ಮೋಡ್ ಕಟ್ಟಾಕಿ ಮಗ ಕಟ್ಕೋಲ್ಲ, ನಾವು ಮೋಡ್ ಕಟ್ಟ ಶಕ್ತಿ ಇಲ್ಲ ನಮಗೆ. ಎಲ್ಲ ಆಲ್ಮೋಸ್ಟ್ ನಿಲ್ಸಿದ್ದೀವಿ. ಹ್ಯಾಂಡಿಕ್ಯಾಪ್ ಪೇಷಂಟ್ನ ಕಲ್ ಮೇಲೆ ಕೊಡಿಸಿ ನೀವೇ ಬಂದು ಪ್ರಸಾದಿಸ್ಕೊಂಡು ಹೋಗಿ, ನಾವೇ ಬಂದು ನಿಮಗೆ ಅಂತರ ಕೊಡ್ತೀವಿ. ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ನಿಜವಾಗಿದ್ರೆ ಮಾತ್ರ ಮನೆಗಿರೋದು ಕೊಡೋದಿಲ್ಲ, ಮಗನಿಗೆ ಮದುವೆ ಆಗಲಿ ಮಗಳಿಗೆ ಮಕ್ಕಳಲ್ಲಿ ಅಂತರ ಕೊಡೋದಿಲ್ಲ, ಇಲ್ಲೇ ನೋಡ್ತೀವಿ, ನಮ್ಮ ಕೈಲೇ ಸಹಾಯ ಮಾಡ್ತೀವಿ. ಯಾರಿಗೆ ಬಾಗಿನ ಕೊಡೋರಿಲ್ಲ ಯಜಮಾನಿಲ್ಲ ಅಂತ ತಂಗಿಯರು ಬಂದಿದ್ರೆ ತಂಗಿಯರ ನಿಮ್ಮ ಅಡಿಕೆ ಅಂತಿಲ್ಲ, ಬೈ ಚಾನ್ಸ್ ನಿಮ್ಗೆ ಏನೋ ಅನವತ್ತಾಗಿ ನಿಮ್ಮ ಮನೆಗೆ ಅಷ್ಟೊತ್ತವಾಗಿ ನಿಮ್ಮ ಯಜಮಾನ ತೀರೋ ಇದ್ರೆ ನಿಮಗೆ ಯಾರು ಬಾಗಿನ ಕೊಡೋರಿಲ್ಲ ಅಂದರೆ ಇದು ತವ್ರ ಮನೆ. ತಂಗಿಯರ ಕೇಳುತ್ತಾ ತಮ್ಮಂದ್ರ ಯಾರು ಇಲ್ಲ ನಿಮಗೆ ತವ್ರ ಮನೆ ನೋಡಿ, ಎಲ್ಲ ನನ್ನ ಬಳಗ ಕೆಲಸ ಮಾಡೋದು ಇಲ್ಲ. ಸಾಧ್ಯವಾದರೆ ಯಾರ ಬಗ್ಗೆ ಮಾತಾಡೋದನ್ನ ಬಿಡಿ. ಸಾಧ್ಯವಾದರೆ ಅವ್ರು ಗಂಡು ಸರಿಲ್ಲ ಹೆಣ್ಣು ಸರಿಲ್ಲ ಮಕ್ಕಳಿಲ್ಲ ಮರಿಲ್ಲ ಹೇಗೆ ಅವ್ರ ಮನೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಯಾರಿರೋದಿಲ್ಲ. ನಿಮ್ಮನೆ ಬಗ್ಗೆ ಮಾತ್ರ ಯತ್ನೆ ಮಾಡಿ ನಿಮ್ಮನೆ ಗುಂಡಿ ಮುಚ್ಕೊಂಬಿಡಿ. ಎರಡನೇದು ಫಸ್ಟ್ನೇದು ತಾಯಿ ತಂದೆ. ನೀವು ಡಿಗ್ರಿ ಏನೇ ಓದಿರ್ರಿ, ನನ್ನ ಒಂದು 3 ಡಿಗ್ರಿ ಓದಿ. 1ನೇ ಡಿಗ್ರಿ ತಾಯಿ ತಂದೆ ಅಂದ್ರೆ ಏನು ಅಂತ, 2ನೇ ಡಿಗ್ರಿ ಯಾರ ಬಗ್ಗೆ ಮಾತಾಡಬಾರ್ದು ಅಂತ, 3ನೇ ಡಿಗ್ರಿ ಏನ್ ಗೊತ್ತರ ಸಾಲ ಮಾಡ್ದಂಗೆ ಬದುಕಿ. ಒಂದಿನ ನಿನಗೆ ಗೊತ್ತಿಲ್ಲ, ಒಂದಿನ ನಾನು ತಿನ್ನ ಅನ್ಸುತ್ತೆ ಒಂದು ಹೆಣ್ಣಂಗಿದ್ ಮೀಟಿಂಗ್ ಇಟ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಚಿಪ್ಪಲ್ಲಿ ಕಾಸು ಇಟ್ಕೊಂಡ್ಬರ್ತಾ ಇದ್ದ, ಅದೇ ಮನೆ. ಒಬ್ಬನಾನ ಬಂದು ಬಾವಿ ನೋಡ್ಬೇಕು, ಅದನ್ನ ಮಕ್ಕಳು ನೋಡ್ಬೇಕು ನಿಮ್ಮವ. ನೀವು ಹುಟ್ಟಿದ ಬೆಳೆದ ಮನೆ ಅದು ಇದೇ ಮರ್ಕೋತ ಜಾಗ ಅಲ್ಲೆಲ್ಲ ಇರ್ತಿತ್ತು. ಇದು ಮಧುಕೆರೆ ಹಳ್ಳ ಅಂದ್ರೆ ಹೆಸರು ಕೆರೆ ಇರ್ಕಿಂತ ಅಂತ ಮೋಸಲ್ಲ. ಇದು ಬಾಬುಡಂಗಿರಿ ಮುಳ್ಳಗಿರಿ ಬರೋದು ಮಾಯ್ದ ಹಳ್ಳ ಅಂತ ಇಲ್ಲ ಇರ್ತಿತ್ತು ಅವಾಗೆಲ್ಲ. ಒಬ್ಬನಾರ ಬಂದು ಇಷ್ಟೊಂದು ಸಿಂಪಲ್ ಆಗಿದಿರವ ಏನು ಹೆಂಗ್ ಸೇವೆ ಮಾಡ್ತೀವಿ ಯಾವನ ಕೇಳಿದ ಇವತ್ತು ಲೇಟ್ ಆಗುತ್ತೆ ಅಂತ ಕೇಳಿ 8 ಕುಂಡಿಸಿ ಯಾವನ ಲೋಕಾಯುಕ್ತ ಬಂದು ಪುಣ್ಯಪ್ಪ ರಾಮಣ್ಣ ಅಂತ ಕೊಲ್ಲಾಕೋಯ್ರೆ 8 ಕುಡಿಸಿ ಗಂಡು ಬಂದು ಮೊಬೈಲ್ ವರ್ಷ ಅಂತಾನೆ ಲೇಟ್ ಆಗುತ್ತಾ ಅಂತಾನೆ. ಮೊಬೈಲ್ ನೋಡಿ ಗಂಡು ಕುಣಿಸಿ 8 ಬರ್ತೀವಿ ಬ್ಯಾಗ್ ಮೊಬೈಲ್ ಕೇಳಿ ಇನ್ನು ಲೇಟ್ ಅಂತ ಏನು ಮಾಡೋದು ನಾವು ಬಂದು. ಇನ್ನು ಕೆಲವರು ಮಕ್ಕಳೇ ಇಲ್ಲ, ಮಕ್ಕಳು ಅಳ್ತಾನೆ ಇಲ್ಲ, ಮಕ್ಕಳು ಮಾತಾಡ್ತಾರೆ. ಕೆಲವರು ಮಕ್ಕಳು ಮಗುಳುತ್ತೆ ಅಂತ ಬರ್ತಾರೆ. ಅದು ಹೆಂಗೆ ಗೊತ್ತಾ, ಗಂಡು ಬರಲ್ಲ, ಅಜ್ಜಿ ಇಟ್ಕೊಂಡಿರುತ್ತೆ ಮಗವ, ಅಜ್ಜಿ ನಾನೇ ಎಲ್ಲ ಅಂತಾಳೆ, ಬ್ಯಾಗ್ ಇಟ್ಕೊಂಡಿರ್ತಿಲ್ಲ. ಇಲ್ಲಿ ದೇವ್ರು ಬರೋದು ಶುದ್ಧವಾದ ಮನಸ್ಸಲ್ಲಿ ಮಾತ್ರ. ಅಂದಾದ್ರೆ ಏನು ಇಲ್ದೇನೆ ದೇವ್ರು ಹೊಲಿಸ್ಕೋಬಹುದು, ಏನಿಲ್ದೇ ದೇಶ ಮಾಡ್ಬೋದು ಅಂತ ಮಾಡಿ ತೋರಿಸಿಲ್ವ. ನಂಗೊಬ್ಬ ಯಾರು ಕೇಳ್ದ ಸಂಸಾರ ಮಾಡೋರು ಸ್ವಾಮಿಯರಾಗ್ಬೋದು ಅಂತ, ಆ ಬಳಿಗೂ ಗೊತ್ತಿಲ್ಲ ನಾನು ಸ್ವಾಮಿಯರಾಗೇ ಇಲ್ಲ, ಮೆಸೇಜ್ ಮಾಡಿದ್ದ. ಹಂಗಾರೆ ಸಂಸಾರ ಮಾಡೋ ಸ್ವಾಮಿಯರಾಗ್ತಾರ ಅಂತ. ಸರಿ ಸಂಸಾರ ಮಾಡಿ ಸಾಕು ಅವ್ನು ಸ್ವಾಮಿಯರಾಗ್ಬೋದು ಇಲ್ಲ ಹೇಳೋ, ಅವ್ರ ಮನೆ ಸಂಸಾರ ಮಾಡಿ ಸಾಕದೆ. ಅಂದಾದ್ರೆ ನಾವೆಲ್ಲ ಅಣ್ತಮ್ಗಳು. ಯಾರ್ಯಾರು ಏನು ಓದಿರ ಗೊತ್ತಿಲ್ಲ, ನಾನು 3 ಡಿಗ್ರಿ ಓದಿನಿ, ಬೇಕಾದ್ರೆ ಯಾರು ಅಳವಡಿಸ್ಕೊಳ್ಳಿ. ತಾಯಿ ತಂದೆ ಅಂದ್ರೆ ಏನು, ಎರಡನೇದು ನಾನು ಯಾರ ಬಗ್ಗೆ ಮಾತಾಡೋದಿಲ್ಲ. ಮಾತಾಡಿ ಅಂತ ಯಾರು ಒಬ್ರು ಕೂಡ ಹೇಳಿಸಿ ಒಬ್ಬರು ಬಗ್ಗೆ ಕೇಳೋದಿಲ್ಲ. ಟೈಮ್ 1 ನಿಮಿಷ ಎಷ್ಟು ಮಾಡೋದು ನಾನು, ಸಾಲ ನಾನು ಜೀವ ಹೋದ್ರೂ ಮಾಡೋದಿಲ್ಲ. 8 ತಿಂಗಳಿದ್ದಾನೆ ಸಾಮಾನ್ಯ ಒಂದು ಫಂಕ್ಷನ್ಗೆ ಹೋಗಿ ಹೇಳ್ಬಿಟ್ಟಿದ್ವಿ. ಒಂದು ಇನ್ನು ಹೇಳಿದ್ದೆ ನೋಡಿದ್ದೇನಾ, ಯಾಕೆ ಗೊತ್ತಾ, ಪಟಾಕಿ ಹೊಡೆ ದೊಡ್ಡ ಸ್ಕೆಲ್ಲ ಅಲ್ಲಿ ಯಾವ ತೊಂದರೆ ಆಗಬಾರ್ದು ಅಂತ. ಆಂಬುಲೆನ್ಸ್ಗೆ ಬರಬೇಕು ಅಂತ ಏನಿಲ್ಲ, ಪೇಷೆಂಟ್ಗಳು ಕಾರಾಗೂ ಬರ್ತಾ ಇರ್ತಾರೆ ಕಷ್ಟಕ್ಕೆ ಅಲ್ವಣ. ಡಿಜಾಗಿ ಏನು ಕುಂದ್ಬಿಟ್ರೆ ನೀವಲ್ಲ, ಒಂದು ಯಾರು ಹುಡ್ಕೊಂಡು ಅಲ್ಲಿ ಬಾಣ್ತೇರು ಬಸ್ ರ್ಯಾಂಕ್ಸ್ ವಯಸ್ಸಾದವ್ರು ಮುದುಕರು ಮಕ್ಕಳು ಮಲಗಿರ್ತ ಯೋಚನೆ ಮಾಡ್ಕೊಂಡ್ರೆ ನೀವು ಬುದ್ಧಿವಂತರು ಅಂತ. ಕರೆಕ್ಟ್ ಅಲ್ವಾ. ಎಷ್ಟೋ ಊರಲ್ಲಿ ಹಾಕೊಂಡು ಕುಣಿತೀವಿ ಡಗ ನಮ್ಮೂರು ಗಡ್ಡ ಆಗ್ತಾರೆ ಡಗ ಸುಳ್ಳು ಇಲ್ಲಿ ಕೇಳುತ್ತೆ. ಇನ್ನು ಅಲ್ಲೇ ಮಂಕಂತಾರೆ ಗೊತ್ತಿಲ್ಲ. ರಾತ್ರಿ ಹೊತ್ತು ಚೋಟು ಟೇಪ್ಗಳು ಹಾಕೊಂಡು ಕುಣಿದ್ರೆ ಮದುವೆ ಆಗುತ್ತೆ ಅಂತಲ್ಲ. ಟೇಪ್ಗಳು ಹಾಕೊಂಡು ಡ್ರೈವರ್ ಓಡಿಸೋದ್ರೆ ಡ್ರೈವರ್ ಅಂತ, ನಾನು ಡ್ರೈವರೇ.
ಅದನ್ನ ಇಂಪಾಗಿ ಕೇಳಬೇಕು. ಅದು ಹೆಂಗಸರು ಈಗ ನಿಮ್ಮ ಹೆಣ್ಮಕ್ಳು ನಿಮ್ಗೆ ಶುರು ಆಗ್ಬಿಟ್ಟಿದೆ. ಮೊನ್ನೆ ಅಲ್ಲಿ ಭಾಳ ಆಕ್ಸಿಡೆಂಟ್ ಆಯಿತು. ನಾನು ಹೇಳ್ದೆ ಲೈವಲ್ಲಿ ನಾನು ಮುಟ್ಟಿಲ್ಲ ಅವ್ರನ್ನ, ಯಾಕೋ ನಂಗೆ ಖುಷಿ ಆಗ್ಬಿಡ್ತು. ಏನು ಇಬ್ಬರು ಅಲ್ಟಿಟ್ಟು ಕುಣಿತವ್ರು ಹಿಂಗೆ ಹೆಂಗಸುಗಳು, ಅವ್ರು ಏನು ಡ್ರೈವರ್ ಹಿಂಗೆ ಆಡಿಸ್ತವ್ರೆ. ಬುದ್ಧಿ ಹಿಂಗದ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂದಾದ್ರೆ ಕೇವಲ ಬನ್ನಿ ಬನ್ನಿ ಎಲ್ಲ ಬನ್ನಿ 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 ಬನ್ನಿ. ಭಾನುವಾರ ಹಾಕಿದ್ದೀನಿ. ಪ್ರೀತಿ ಇದ್ರೆ ಅಲ್ಲಿ ಬೆಲ್ಲ ಸಿಗುತ್ತೆ, ಅಕ್ಕಿ ಸಿಗುತ್ತೆ, ದೀಪ ಸಿಗುತ್ತೆ. ತಗೊಂಡೋಗಿ ಪುಣ್ಯ ಮಾಡ್ಕೊಳ್ಳಿ. ಕಲ್ಲು ಮಣ್ಣು ತಗೊಂಡೋಗಿಲ್ಲ, ತಗೊಂಡೋಗಿ ಎಲ್ಲ ನಾವು ಜವಾಬ್ದಾರಲ್ಲ. ಸಾಕಷ್ಟು ಲೈವಲ್ಲಿ ಎಲ್ಲ ತಗೋದಿಲ್ಲ. ಹಂಗೂ ಡೌಟ್ ಅಂದ್ರೆ 6ನೇ ತಾರೀಕು ವಿಡಿಯೋ ತೆಗೆದು ನೋಡಿ ಅಲ್ಲೇನಾದರೆ ಅಂತ. ಒಬ್ಬರೇ ನೀವು ನೋಡ್ಕೋಬೋದು. ನಮಗೆಲ್ಲ ನೆನ್ನೆ ವಿಡಿಯೋ ಬೆಳಗ್ಗೆ ಹಾಕಿ ನೋಡಿ, ಫಸ್ಟ್ ಲೈವಲ್ಲಿ ಹಾಕಿದ್ದೀನಿ ಏನಾದರೆ ಅಂತ. ಅಂದಾದ್ರೆ ದೇವ್ರನ್ನ ಮನ್ಸಲ್ಲಿ ಕರ್ಕೊಂಡೋಗಿ ಏನಣ್ಣ. ಆಮೇಲೆ ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಯಾರೋ ಲೈವೇ ಕಟ್ಕೊಂಡು ಅರ್ಥ ಮಾಡಿ ಇದನ್ನು ಹಾಕ್ಬಿಡ್ತೀನಿ ಲೈವಲ್ಲಿ. ಸಣ್ಣ ಗೋಪುರ ಇದು ಭಕ್ತರೇ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ಯೂಟ್ಯೂಬ್ ಮಾಡಿ ಭಕ್ತರೇ ಶೇರ್ ಮಾಡಿ ಭಕ್ತರೇ ಬಂದು ಬ್ಯಾಡ್ ಮೆಸೇಜ್ ಮಾಡಿ ಭಕ್ತರೇ ಬಂದು ಉದ್ಧಾರ ಮಾಡೋ ದೇವಸ್ಥಾನ ಅಂತಿದ್ರೆ ಅದು ನಂದೇ. ಯೂಟ್ಯೂಬ್ ಮಾಡೋರು ಫೇಸ್ಬುಕ್ ಮಾಡೋರು ನಾನಲ್ಲಪ್ಪ. ಒಂದಾತಗಳು ಕೈ ಮುಗ್ಬಿಡ್ತೀನಿ. ಯಾರು ಅಂತ ನಂಗೆ ಒಬ್ಬೊಬ್ಬರಿಗೆ ಹೇಳೋಕ್ಕಾಗಲ್ಲ. ಅವರೇ ಲೈವ್ ಮಾಡಿ ಅವರೇ ಶೇರ್ ಹೊಡೆದು ಅವರೇ ಯೂಟ್ಯೂಬ್ ಮಾಡಿ ಅವರೇ ಗುಣವಂತ ಅಂದ್ರೆ ಅವರೇ ವೈಷ್ಣವ ಹೋಗ್ತಾರೆ. ನನ್ನಂತೂ ಖುಷಿ. ಅಕ್ಕಿ ಕೊಡೋರು ನೀವೇ, ಬೆಲ್ಲ ಕೊಡೋರು ನೀವೇ, ಸೀರೆ ಕೊಡೋರು ನೀವೇ. ಅಂದಾದ್ರೆ ಭಕ್ತರು ಇಲ್ಲರೆ ಭಗವಂತ ಏನು ಮಾಡೋದಿಲ್ಲ. ನಾವು ಭಕ್ತರನ್ನ ದೇವತರ ಕಾಣ್ತೀವಿ, ಬಟ್ ನೀವೆಲ್ಲ ಬಂದು ನಮ್ಮನ್ನು ಆಜ್ಞೆ ಕೊಡಕ್ಕೆ ಬಂದು ಬೇಜಾರಾಗುತ್ತೆ. ಆಮೇಲೆ ಕೇಳಿದ್ನೇ ಕೇಳ್ತಾರೆ. ಏನಾರ ಬೈದ್ರೆ ತಾವೇರು ಸರಿ ಇಲ್ಲ ಅಂತ ಹೋಗ್ತಾರೆ. ಇಷ್ಟೇ ವ್ಯತ್ಯಾಸ. ಆಮೇಲೆ ಮೊಬೈಲ್ ಆಫ್ ಮಾಡಿದ್ರೆ ಅನ್ನಂಗೆ ಇಲ್ಲ. ಈಗ ಜನ ಎಲ್ಲ ಮೊಬೈಲ್ದವ್ರು ಬರ್ತದೇ ಇಲ್ಲಿಗೆಲ್ಲ. ಮೊಬೈಲೇ ಎಲ್ಲ ಮೊಬೈಲೇ. ನಾವು ದೇವಸ್ಥಾನೊಳಗೆ ಫೋನಿಗೆ ಇಲ್ಲಿ ಫೋನಿಗೆ ಎತ್ತಿ ನಾವು ಬೈಯೋದಿಲ್ಲ, ಒಳಗೆ ಎತ್ತಿ ನಾವು ಬೈಯಲ್ಲ. ಯಾರೋ ಮಾಡಿರ್ತಾರಲ್ವ ಅವಶ್ಯಕತೆ ಇದ್ರೆ ದೇವಸ್ಥಾನಕ್ಕೆ ಅಂತ ಕಟ್ ಮಾಡಿ ಆಮೇಲೆ ಮಾಡ್ತೀನಿ. ಆಂಟಿ ಆಂಟಿ ಗಲಾಟೆ ಮೆಲ್ಲಕ್ ಮಾಡಿ ಆಂಟಿ ಅಂತ ಬಜಾರ್ ಅನ್ಕೊಂಡ್ಬಿಟ್ಟಾರಲ್ಲ. ಅದಾ ಏನಾರು ಅಪ್ಪಿತಪ್ಪಿ ಫೋನ್ ಎತ್ತಿ ಯಾಕೆ ನಿಮ್ಮ ಮನೇಲಿ ಮಾಡಿರ್ತಾರೆ, ನಿಮ್ಮ ಅಪ್ಪ ನಿಮ್ಮ ಮಾವ ಮಾಡಿರ್ತಾರೆ, ಎತ್ತಿ ಅಲ್ಲೋಣ ದೇವಸ್ಥಾನ ಇದೀನಿ ಆಮೇಲೆ ಮಾಡ್ತೀನಿ. ಒಂದು ವೇಳೆ ಮೊಬೈಲ್ ವಿಚಾರ ಇದೆಯಾ ಕೆಳಗೆ ಬನ್ನಿ, ಅಲ್ಲೇ ಇಟ್ಕೊಂಡ್ಬಿಡ್ತಾನೆ. ಫೋನ್ ಆಫ್ ಮಾಡಿ ಅಂದ್ರೆ ಸಾಕು, ಹೆಂಡತಿ ಬರ್ತಾಳೆ. ಮಾತಾಡಂಗೆ ಇಲ್ವಾ ಅಂತಲ್ಲ. ಏನೋ ಈಗ ಬರೋ ಲೇಡೀಸ್ ಬರೋ ಸರ್ಕಾರ. ಆಮೇಲೆ ಏನು ಬೈಯಂಗಿಲ್ಲ. ಆಮೇಲೆ ಜಾತಿ ಈಗ ಬರೋ ಹೊಸಗಳ ಎಲ್ಲ ಜಾತಿಯವನ್ನ ಸಂಘ ಆಗ್ಬಿಡುತ್ತೆ. ಅವನು ಬೈಯಂಗೆ ಸಂಘದಂಗೆ ಕರ್ಕೊಂಬಂದು ಗಲಾಟೆ. ಅವು ದೇವಸ್ಥಾನಕ್ಕೆ ಬಂದೀವಿ ನಾವು. ಆಮೇಲೆ ಇನ್ನೊಂದು ಡೈಲಾಗ್ ಹೊಡಿತಾರೆ, ನಾವು ಎಲ್ಲಿಂದ ಬಂದೀವಿ ದೂರದ ಬಂದು ನಾವು ದಿನ ಇಲ್ಲೇ ಇರ್ತೀವಲ್ಲಣ್ಣ. ನಾವೇ ಕಸೋಟ್ ನನಗೆ ದೇವ್ರು ಸಿಕ್ಕಿರೋದು. ಸಾಕ್ಷಾತ್ ನನ್ನೇ ನೀವು ಸ್ವಾಮಿರ ಅಂತ ಕರೆಯೋದು. ನಾನು ಸ್ವಾಮಿಯರ್ ಆಗೇ ಇಲ್ಲ. ಆ ಜಗತ್ ಸಿಕ್ಕಿ ನನ್ನ ಕೈಗೆ ಸಿಕ್ಕಿದ್ದಾರೆ ಇಬ್ಬರು. ಇದೇ ಕೈ ಹಂಗೆ ಮಕ್ಕಳು. ನಾನೇ ಎಂತ ಹೊತ್ಕೊಂಡ್ಕೊಂಡಿರೋದು. ಹಂಗೆ ಕರೆಂಟ್ ಕೊಡ್ತೀವಿ, ಕೊಲ್ಲ ಹೊಡಿತೀವಿ. ನಿಮ್ಮ ಥರ ನಾನು ಊರಿಗೆ ಅಲ್ಕೊಂಬಂದಿನರಪ್ಪ. ಎಲ್ಲ ನಿಂದುಗಳು ಬಹುಮಾನ ಕೊಟ್ಟಾರೆ. ಟೇಷನ್ಗೆಲ್ಲ ಹೋಗ್ಬಂದೀನಿ. ಇಲ್ಲ ಅವಳು ಮಹಾಪತಿರತೆ ಮುಟ್ಟಿದ್ದು ನಾನು. ಟೇಷನ್ಗೆ ಹೋಗ್ಬಂದೀನಿ. ಗೊತ್ತರ ನಿಮಗೆ ಲೇಟ್ ಆಗುತ್ತಾ ಅಂದ್ಲು, ಬೈದ್ಬಿಟ್ಟೆ. ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಟ್ಲು. ನಾನು ನನಗೆ ಮರ್ಯಾದೆ ಕೊಡಲಿಲ್ಲ ಅಂತ. ಇದು ನಮ್ಮ ದೇವಸ್ಥಾನ ಸಂಸ್ಕೃತಿ. ನಿಂದುಗಳು ಸಂಸ್ಕೃತಿ ಏನಲ್ಲ, ಗಂಡರ ಬಗ್ಗೆ ಮಾತಾಡೋದು, ನಮ್ಮ ದೇವಸ್ಥಾನ ಹಾಳು ಮಾಡೋದು ಆಯ್ತಾ. ಅಂದಾದ್ರೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಮ್ಮ ದೇವಸ್ಥಾನಕ್ಕೆ ಬರೋದಾದ್ರೆ ನಿಮ್ಮ ಮನೆಯೊಳಗೆ ಬರುವಾಗ ನಾನು, ನನ್ನದು, ನನ್ನಿಂದಲೇ ಅಂತ 3 ಪದ ಇರುತ್ತೆ. 3 ಅಹಂಕಾರ ಇರ್ತೀನಿ ತಲೆ ಮೇಲೆ. ನಾನು, ನನ್ನದು, ನನ್ನಿಂದ. ಆ 3 ನಿಮ್ಮ ಮನೆಗೆ ಇಟ್ಟು ಬರ್ರಿ, ದಯವಿಟ್ಟು ಬಿಡಿ ಹಾಕ್ಬರ್ರಿ. ಒಂದು ವೇಳೆ ಮರ್ತು ತಗೊಂಬಂದಿದ್ರೆ ಆ ಚಪ್ಪಲಿ ಬಿಡೋದು ಹಾಕ್ಬಿಡಿ. ಮತ್ತೆ ಹೋಗಿ ತಗೊಂಡೋಗಿ ನಿಮ್ಮ ಮನೆಗೆ ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ ಅಣ್ಣ? ನಮಗೆ ದೇವ್ ಸಿಕ್ಕಿರೋದು, ನಾವೇ ಕಷ್ಟಪಡೋದು, ನಾವೇ ಹೊತ್ಕೊಂಡು ಕುಡ್ದಿರೋದು, ನಾವೇ ಒಳ್ಳೊಳ್ಳೆ ಅಲ್ದಿರೋದು, ನಾವೇ ದಿನ ಬಂದು ದೈಪರ್ ಬಚ್ಚ ನಮಗೆ ಬರ್ತಾರೆ. ನಾವೆಲ್ಲಿಂದ ದೂರಿಂದ ಬಂದು ಏನು ಹಿಂಗೆ ಬರೋದೇ ದೇವಸ್ಥಾನ ಮುಂದೆ ಶರಣಕ್ಕೋಸ್ಕರ ದುರಹಂಕಾರ ಮಾಡಿ ತೋರ್ಸೋದ? ಯಾರು ಹಾಸ್ಪಿಟ್ಲ್ ದೇವಸ್ಥಾನ ಸುಮ್ಮನೆ ಬರ್ತಾರ? ಒಂದು ನಿಮಿಷ ಕಾಯಲ್ಲ ನೋಡೋಣ. ಆಧಾರ್ ಕಾರ್ಡ್ ಕೊಡಲ್ಲ ಕಾಯ್ತಾರೆ, ರೇಷನ್ ಕಾರ್ಡ್ ಕೊಡೋದು ಕಾಯ್ತಾರೆ, ತಾಲೂಕು ಆಕ್ಸಿಡೆಂಟ್ ಅವ್ರು ಕಾಯ್ತಾರಣ್ಣ. ಇಲ್ಲಿ ಲೇಟ್ ಆಗುತ್ತಾ ಅಂತ ದೇವ್ರನ್ನ ಕೇಳ್ತಾರೆ. ಜನ ಎಂಥ ಮೂರ್ಖರಿದಾರಲ್ವ? ಮೂರ್ಖರು ಜನ. ಎಲ್ಲರೂ ಮೂರ್ಖರಿಲ್ಲಪ್ಪ. ಒಬ್ಬೊಬ್ಬರು ಭಕ್ತರು ಬರ್ತಾರೆ, ಬೆಳಗ್ಗೆ ಎದ್ದು ಕಸ ಹೊಡಿತಾರೆ. ಪುಣ್ಯ ತಂಗಿ ಹೊತ್ಕೊಂಬತ್ತಳಿಕೆ ಬೆಳಗ್ಗೆ ಎದ್ದು ಕಸ ಹೊಡಿತಾರೆ. ಪೇಪರ್ ಆಯ್ತು ಅಂತ ಪುಣ್ಯರು ಬರ್ತಾರೆ ಬೆಳಗ್ಗೆ ಎದ್ದು. ಇನ್ನು ಕೆಲವರು ಕೆಲಸ ಮಾಡಕ್ಕೆ, ಇನ್ನು ಕೆಲವರು ಅವ್ರ ಅಫಿಷಿಯಲ್ ಮಣ್ಣಂಗೆ ಬರ್ತಾರೆ. ಅವ್ರು ಕೆಲಸ ಮುಗಿಸಿ ಒಂದು ಚೂರು ಕಡಿಮೆ ಹೋಗ್ತಾರೆ. ಈ 3ನೇ ವ್ಯಕ್ತಿಗಳ ನಂತರ ಲೇಟಾ ಎಷ್ಟು ದಿನಕ್ಕೆ ಮಕ್ಕಳಾಗುತ್ತೆ, ಯಾವಾಗುತ್ತೆ? ಮಗಳು ಬರಲ್ವಂತೆ, ಮಗನೂ ಬರಲ್ಲ, ಮದುವೆ ಮಾಡಿಸ್ಬೇಕು ಅಂತ. ತಮ್ಮ ಅಣ್ಣ ಹಂಗೆ ಇಸ್ಕೊಳ್ಳ, ಅದನ್ನ ಆಗಲ್ಲ. ಹುಡುಗಿ ಕೈಲಿ ಇಸ್ಕೊಳ್ಳ ಪುಣ್ಯ ಬರ್ತಿ ಇಸ್ಕೊಳ್ಳ. ಏ ಕೊಡ ಮಗಳೇ, ಹೊಟ್ಟೆ ಕಿಚ್ಚ ಮಗಳೇ. ಅವಳೇ ಹಾಕ್ಬೇಕಂತೆ ಕ್ಲಾಸ್ ಹಾಕಿ ಬಿಡೋರಿ. ನಾನು 17ನೇ ತಾರೀಕಿಗೆ ಅನ್ನಪ್ರಸಾದ ಮಾಡಿಸ್ತೀನಿ. ಅನ್ನಪ್ರಸಾದ ಮಾಡಿಸ್ತಾರಂತ ಇದು ಅಕ್ಕ. ಸರಿ, ಆಮೇಲೆ ನೋಡಿ ಹಂಗೆ ಹೇಳ್ಬಿಡ್ತೀನಿ. ಅನ್ನಪ್ರಸಾದ ಮಾಡ್ಬೇಕಂತಾರು ಹೆಣ್ಮಕ್ಳ ಕೂಲಿ ಮಾಡಿ 5,000 ರೂಪಾಯಿ ಖರ್ಚು ಮಾಡೋ ಅಂತ ದೇವ್ರು ಹೇಳಿಲ್ಲ. ನೆನಪಿಕೊಳ್ಳಿ, ಇದನ್ನ ನಾನು ಹೇಳ್ತೇನೆ. ಮತ್ತೆ ತಂಗಿಯರ 5,000 ರೂಪಾಯಿ ಇದ್ರೆ ನೀವು ಅಕ್ಕಿ ಆರಾಮ ಹೂ ಮಾಡ್ಕೊಂಡು ಜೀವನ ಮಾಡ್ಬೋದು. ದೇವ್ರಿಗೆ ಆಮೇಲೆ ಹಾಕುವಂತ್ರಿ ಕೇಳ್ತಾರೆ ತಂಗಿಯರು ನೀವೆಲ್ಲ. ನಮ್ಮಂದ್ರೆ 10,000 ರೂಪಾಯಿ ಇದ್ರೆ ಕುಡಿದು ಮಜಾ ಮಾಡೋ ಬದಲು ಒಂದು ತಳ್ಳಗಡೆ ಹಾಕೊಂಡು ಮನೆಗೆ ಸುಂಸೆ ನಡೆಸ್ಬೋದು. ಗೊತ್ತಿಲ್ಲ ಅಂದ್ರೆ ಹಿಂದೆ ನೋಡಿ ಕಲೀರಿ. ಎಣ್ಣೆ ಹೊಡೆದು ಮರಿ ಕಡ್ದು ಕುಡಿ ಕಡಿದ್ರೆ ದೇವ್ರು ಬಂದು ಬರುತ್ತೆ ಸುಳ್ಳು.
ಬಂದು ಕಸ ಹೊಡಿರಿ. ನಿಮ್ಗೆ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡ್ತಾರ ಅವಶ್ಯಕತೆ ಇಲ್ಲ. ಏನೂ ಆಗಿಲ್ಲ ಅಂದ್ರೆ ₹1 ಹಾಕಕ್ಕ. ಇಲ್ಲಿಗೆ ಬಂದಿದ್ದೆ ಫಸ್ಟ್. ನನ್ನ ಮಗಗೆ ಅವನು M.Com ಮುಗಿಸಿದ್ದ, ಎಲ್ಲ ಪರ್ಸೆಂಟೇಜ್ ಚೆನ್ನಾಗಿತ್ತು. 1-2 ವರ್ಷ ಏನೋ ಅವನಿಗೆ ಏನಾಗಿತ್ತೇನೋ ಏನಕ್ಕೆ ಹೋಗ್ಲಿಲ್ಲ. ನಾನು ಇಲ್ಲಿಗೆ ಬಂದು ಫಸ್ಟ್ನೇ ಸರಿ ಇನ್ನು 3 ತಿಂಗಳೊಳಗೆ ನನ್ನ ಮಗುಗೆ ಏನಾದರೂ ಒಂದು ಒಳ್ಳೇದಾದ್ರೆ ನಾನು ಫಸ್ಟ್ನೇ ಸಂಬಳನೇ ತಂದು ನಿನಗೆ ಮಾಡಿಸ್ದಂತೆ ಅಂದ್ಕೊಂಡು ಹೋಗಿದ್ದೆ. ಇನ್ನು 3 ತಿಂಗಳು ಆಗಿರಲಿಲ್ಲ. ಅವನಿಗೆ ಮಂಗಳೂರಾಗೆ ಕಾಲೇಜಿನಾಗ ಅವನು ಇವಾಗ ಕ್ಯಾಶಿಯರ್. ಅದು ಒಂದು ಕಮ್ಮಿ. ನನಗೆ ಮೊನ್ನೆ ಭಾಳ ಹುಷಾರಿರಲಿಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಹಾಸ್ಪಿಟ್ಲಿಗೆ ಹೋಗಿ ಬಂದು ದಿನ ರಾತ್ರಿಕೇನೆ ನನಗೆ ನೀವು ಕಂಡು ಏನ್ ತಂಗಿ ಯಾಕೆ ಹಾಸ್ಪಿಟ್ಲಿಗೆ ಹೋಗಿ ಬಾವಿ ಎಲ್ಲ ವಾಸಿ ಆಗ್ತತೆ ಅಂತ ನೀವೇ ಹೇಳಿದೆ ಸ್ವಾಮಿ. ಫುಲ್ಲು ರಾತ್ರಿ ಅಲ್ಲ ಅದೇ. ಅದಕ್ಕೆ ನೀವು ಒಂದು ಚಮ್ ನೀರು ನನಗೆ ಇಲ್ಲ ಅವ್ರು ಹಾಕಲ್ಲ, ಬೇಗ ಮಾಡ್ಕೊಡ್ತೀನಿ. ಹಂಗೆ ಸೇರ್ತಲ್ಲ ಹಾಕ್ತೀನಿ ನೋಡಿ, ಒಂದ್ಸಲ ಹಂಗೆ ಹಾಕ್ಬಿಡ್ತೀನಿ. ಅಂದತ್ರ ನಾನು ತೇರ್ತ ಹಾಕೋದು, ನಿಂಬೆಹಣ್ಣು ಮನ್ಸೋದು, ಮಾಟ ಮಾಡೋದು, ಮಂತ್ರ ಮಾಡೋದು ಏನಿಲ್ಲ. ಹಂಗೆ ನೆನಪು ಕೊಡಿ, ಹೊಸ ಮಾಡ್ಕೊಂಡಾಗ ಸಹಾಯಕ್ಕೆ ಬರ್ತೀರಾ ತೊಂದರೆ ಕೊಡಿ. ಹಂಗಾಗಿ ಜನ ಅಂಥದ್ದಿಲ್ಲ. ಈಗ ಅಪ್ಪಿತಪ್ಪಿ ಈಗ ಮಗು ಹುಷಾರಿಲ್ಲ, ಈ ಎತ್ಕೊಂಡೆ ಅಕ್ಕ ಮುಟ್ಟ ಕೊಟ್ಟು ಇದ್ದಾಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಮೇಡಮ್ ನಾವು ನಮ್ಮ ಜನಗಳು ಅಯ್ಯೋ ಅನ್ಬೇಡಮ್ಮ 3 ಸಲ ಟೆಸ್ಟಿಂಗ್ ಹೋಗಿದ್ದೀನಿ ನಾನು. ಇದು ಮುಟ್ಟಂಗಿಲ್ಲ ನನಗೆ, ಬೇಜಾರು ಬೇಡಮ್ಮ. ಮುಟ್ಟಲ್ಲ ನಾನೀಗ, ಅದು ಯಾಕಂದರೆ ಅನುಭವ ಆಯ್ತು ನನಗೆ. 3 ಸಲ ಟೆಸ್ಟಿಂಗ್ ಹೋಯ್ತು. ನಮ್ಮ ಅಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಕೈ ನಿನ್ನ ಮುಟ್ಟಿರ ಅಲ್ಲ ನಮ್ಮ ಕೊಟ್ಟಿರ್ಕೊಂತಾರೆ, ಏನು ಮಾಡೋದು, ಬೇಡ ಆಗ್ತಾರೆ ನೆನ್ಸಿ ಮುಟ್ತಾರೆ. ಒಂದು 8 ತಿಂಗಳಾಯ್ತು ಯಾರು ಮುಟ್ಟಲ್ಲ. ಯಾಕಂದ್ರೆ ಒಬ್ಬರು ಆಂಬುಲೆನ್ಸ್ ಕರ್ಕೊಂಡು ಅಜ್ಜಿ ಕರ್ಕೊಂಡು ನೋಡಿ ಲೇವೇ ಕರ್ಕೊಂಬಂದು ಒಂದು ಅಜ್ಜಿಯ ಯಾವನ್ನ ಹಾಕಿ ನೆನ್ಸಿ ಮುಟ್ತಾರೆ ಅಂತ. ಹಂಗಾಗಿ ಯಾರು ಮುಟ್ಟೋದಿಲ್ಲ ನಾವು. ಅಲ್ಲ ನಿಮಗೆಲ್ಲ ಹೆಂಗೆ ಗೊತ್ತಾ, ಬಿಲ್ಡಪ್ ಹೊಡೆದು ಡ್ಯಾನ್ಸ್ ಹೊಡೆದು ಹಿಂಗೆ ಕೈ ಹಿಂಗೆ ಅಂದು ಕಳಿಸ್ಬಿಟ್ರೆ ನೀವು ನಮ್ಮನ್ನು ನಂಬೋದು. ನೀವು ನಮ್ಮನೆಯವರು ಅಂತ ನಿಮ್ಮನ್ನೆಲ್ಲ ಮುಟ್ಟಿ ಹುಷಾರು ಮಾಡಕ್ಕೆ ಹೋದ್ರೆ, ಕ್ಯಾನ್ಸರ್ ಶುಗರ್ನ ಮುಟ್ಟಿ ಹುಷಾರು ಹೋದ್ರೆ ನೋಡೋಕಣ್ಣಿ ಹೊಟ್ಟೆ ಕಿತ್ತು, ನಿಮಗೆ ಆಡೋ ಹೊಟ್ಟೆ ಕಿತ್ತು. ಆಮೇಲೆ ಲೇಟ್ ಆಗುತ್ತಾ ಬೇರೆ ಅಪ್ನೆ ಆಗೋದು. ಯಾರು ಅವ್ರಿದ್ದೀರಾ ಸತ್ಯೊಬ್ರು ಅಪ್ನೆ ಆಗೋದಿಲ್ಲ. ಅದಕ್ಕೆ ಒಬ್ಬರು ಕಾಯ್ತಾರೆ ಲೇಟ್ ಆಗುತ್ತಾ ಅನ್ನೋದು. ಹಂಗೆ ಅಪ್ನೆ ನಿಲ್ಸಿದೀವಿ ಆಯ್ತಾ. ಅಂದತ್ರ ಏನು ಹೇಳಕ್ಕೋದೆ ನೋಡಿ ಸರಿ. ಹಂಗೆ ಲೈವಲ್ಲಿ ಹಾಕ್ಬಿಡ್ತೀನಿ. ಇಲ್ಲಿ ಯಾರು ನಿಂಬೆಹಣ್ಣು ಮನ್ಸೋದು ಬರೀ ಪೂಜಾ ಕೊಡ್ತೀವಿ ಅಷ್ಟೇ. ನಿಂಬೆಹಣ್ಣು ಮನ್ಸೋದು, ಮಾಟ ಮಾಡೋದು, ಮಂತ್ರ ಮಾಡೋದು, ತಂತ್ರ ಮಾಡೋದು, 9 ಸರಿ ಬಾ ಅನ್ನೋದು, 10 ಸರಿ ಬಾ ಅನ್ನೋದು ಆ ಥರ ವ್ಯವಸ್ಥೆ ಇರೋದಿಲ್ಲ. ನೆನಪಿರಲಿ. ಇಲ್ಲಿ ಯಾರು ಗುರುಗಳಿದಾರ ಅನ್ಬೇಡಿ. ನನ್ನ ಗುರುಗಳು ಅಂತ ನೀವು ಕರಿತೀರ ಅಷ್ಟೇ. ನಾನು ಗುರುಗಳಾಗಿಲ್ಲ. ನಾನು ನಿತ್ಯ ತಯಾರಿ ಸೇವಕರಾಗಿದ್ದೀನಿ. ನಮ್ಮ ಅಪ್ಪ ಅಮ್ಮಗೆ ನಾನು ಮನೆ ಮಗ ಇದ್ದೀನಿ. ನೀವು ನಂಬಿರಿ, ನೀವು ಕರೆದ್ರೆ ನಿಮ್ಮನೆ ಮಗ, ನಿಮ್ಮನೆ ತಮ್ಮನೋ, ಮಗನೋ, ಅಣ್ಣೋ, ಭಾವನೋ, ಮಾವನೋ, ಚಿಕ್ಕಪ್ಪನೋ, ಒಳಪ್ಪನೋ ಅಂತ ಅಂದ್ಕೊಳ್ಳಿ ಸಾಕು. ನೀವು ಕೊಡೋ ಪ್ರೀತಿ ಮುಂದೆ ಯಾವ ದುಡ್ಡಲ್ಲ. ಇದೇ ನಾನು ಧನ್ಯ. ಆಮೇಲೆ 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ವ್ಯವಸ್ಥೆ ಇರೋದಿಲ್ಲ. ಇನ್ನೊಂದು ವಿಚಾರ, ಇಲ್ಲಿ ಯಾರು ಗುರುಗಳಿದಾರ ಅಂತ ಅನ್ಬೇಡಿ. ನಿಮ್ಮ ಭಕ್ತಿನೇ ದೊಡ್ಡ ಗುರು. ನಾನು ನಂಗೊಂಚೂರು ಕೆಲಸ ಸಿಕ್ಕಿದೆ, ನಂಗೆ ಸಿಕ್ಕಿದ್ದ ದೇವರು, ತೊಳೆದೀನಿ, ಬಳಿತೀನಿ, ಸೇವೆ ಮಾಡ್ತೀನಿ, ನಂಗೆ ಹೊಟ್ಟೆ ಅನ್ನ ಕೊಡ್ತಾ ಇದ್ದೀನಿ. ನೀವು ಅನ್ನ ಕೊಡಿ. ನಿಮ್ಗೊಂದು 2 ಮಾತು ಬುದ್ಧಿ ಮಾತು ಹೇಳ್ತೀನಿ. ಕೆಲವರು ಬೇಜಾರು ಮಾಡ್ಕೊಂಡವ್ರು ಬೇಜಾರಿಲ್ಲ, ಕೆಲವರು ಸಿಟ್ಟು ಒಂದು ಮಾತಾಡ್ತೀನಿ. ನಾನು ಸೇವಕ. ಯಾರಿಗೆ ಗೊತ್ತಾ, ನಮ್ಮ ಅಪ್ಪ ಅಮ್ಮಗೆ ನನಗೆ ಅನ್ನ ಕೊಡೋ ದೇವರಿಗೆ, ನಮ್ದವ್ರಿಗೆ ನಿಮ್ಮ ಮನೆ ಮಗ, ಬಂದವರಿಗೆಲ್ಲ ನಿಮ್ಮ ಮನೆ ಮಗ. ಯಾಕಂದರೆ ಇವತ್ತಿನ ಕಾಲಕ್ಕೆ ಎಲ್ಲರೂ ಶ್ರೀರಾಮಚಂದ್ರನೇ ನಮ್ಮ ಜನ ಬಾಳಕ್ಕೆ ಬಿಡಲಿಲ್ಲ, ಕೃಷ್ಣ ಬದುಕಬಿಡಲಿಲ್ಲ. ನಾನು ಎಲ್ಲರೂ ಒಳ್ಳೆಯರಾಗ್ತೀನಿ ಅಂತ ಅನ್ನೋದು ತಪ್ಪು. ಒಬ್ಬ ಯಾರ್ಯಾರ ಮರಸೆ ಲೇಟ್ ಆಗುತ್ತಾ ಅಂತಾನೊಬ್ಬ. ಸತ್ಯವರು ಅಪ್ನೆ ಆಗೋದು. ಇಲ್ಲಿ ಏನಿಲ್ಲ, ನಿಮ್ಮ ಶುದ್ಧವಾದ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ. ಹೆಣ್ಮಕ್ಳು ಗಂಡ್ಮಕ್ಳು ಹೆಣ್ಮಕ್ಳು ನೀವು ಎದೆ ಭಾಗ ನೆಲ ಕೊಡ್ಬೇಡಿ, ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ತಾಯಿನೇ ಕೇಳ್ಕೊಳ್ಳಿ, ದುಡಿಯೋಕ್ಕೆ ಶಕ್ತಿ ಕೊಡಿ, ದುಡಿಯೋಕ್ಕೆ ದಾರೆ ಕೊಡಿ, ಬದುಕಿರೋ ಮಂಟ ಆರೇ ಕೊಡಿ ಅಂತ ಏನು ಕೇಳ್ತೀರಿ. ಇಲ್ಲ ನಿಮ್ಮ ಮಕ್ಕಳು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಕೇಳಿ, ನೀವು ನಿಮ್ಮ ಮಗಳಿಗೆ ಒಂದು ಒಳ್ಳೆ ಮೈ ಸರಿ ಸಿಗ್ತಾನೆ ಕೇಳ್ಕೊಳ್ಳಿ. ಮಗು ಗಂಡ್ಮಗನೇ ಆಗುತ್ತಾ ಅಂತ ಕೇಳ್ಕೊಳ್ಳಿ. ನೀವು ಬೇಕಾರಲ್ಲಿ ಜನ ಭ್ರಮೇಲೆ ಉಟ್ಬಿಟ್ಟಿದ್ದಾರೆ. ಭ್ರಮೇಲಿ ಬೆಂಕಿ ಹಾಕಿರಿ ಬೆಂದೋಗ್ಬಿಡ್ತೀರಿ, ಮಣ್ಣಿಗೆ ಹಾಕಿರಿ ಕೊಡ್ಬೋಗ್ತೀರಿ, ನೀರು ಹಾಕಿರಿ ಕರಿಗೆ ಹೋಗ್ಬಿಡ್ತೀರಿ. ಸ್ವಲ್ಪ ದಿವಸ ಇರೋ ಮಾಡಿ ಚೆನ್ನಾಗಿರಿ. ಬರುವಾಗ ಏನೂ ತಂದಿಲ್ಲ, ಹೋಗೋದು ಏನು ತೊಗೊಂಡೋಗ್ಬಿಡಿ. ಎಲ್ಲ ಕೆಲಸ ಏನು ತೊಗೊಂಡೋಗ್ತೀವಿ ಗೊತ್ತಾ, ತೊಗೊಂಡೋಗ್ರಿ. ನಾನು ನನ್ನ ಅಹಂಕಾರವ, ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕ್ರಪ್ಪ ಸಾಕು. ಅದೇ ಬರೀ ಪ್ರಸಾದ ಕೊಡ್ತೀನಿ ಅಂತ ಬರ್ತಾರಲ್ಲ, ನಮ್ಮ ಕೂಡ ಜಗಳ ಆಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಸದ್ಯಕ್ಕೆ ಯಾರಿಲ್ಲ. ಅಲ್ಲಿ ಪ್ಲೇಟ್ ಹಾಕಿ ಒಂದಕ್ಕೆ ಅಲ್ಲಿ ಕೈ ತಗೊಳ್ಳಿ. ನೀರನ್ನ ಕಮ್ಮಿ ಯೂಸ್ ಮಾಡಿ, ಕರೆಂಟ್ ಇರೋದಿಲ್ಲ. ಈ ವರ್ಷ ಮಳೆ ಆಗಿದೆ, ಕರೆಂಟ್ ಅಂತ ಖಂಡಿತ ಇರೋದಿಲ್ಲ. ಕಮ್ಮಿ ಯೂಸ್ ಮಾಡಿ ನೀರನ್ನ. ಆಮೇಲೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ದರೆ ಅಮ್ಮ ಹೊರಬಿಡ್ತೀನಿ ನಾನು, ದೊಡ್ಡ ತಾಯಿ ಬಿಟ್ಟರೆ ನಂಗೆ ಅದು ಆಗೋದಿಲ್ಲ ಕಣಮ್ಮ. ತುಂಬಿರು ನಿಮ್ಮ ತಾಯಿ ಅಲ್ಲ ನನಗೆ ಆಚರಣೆ ಮಾಡಬಾರ್ದು ನೀವೆಲ್ಲ. ಅವೆಲ್ಲ ಯಾವನ ಮೂರ್ಖ ಮಾಡ್ಸಂತಾರೆ. ತುಂಬಿರಿ ಅಲ್ಲೋಣ. ಎಲ್ಲರ ಕೈ ಎಲ್ಲ ನಾವು ವಯಸ್ಸನ್ನ ಬದಲಾಗ್ತಾರಣ್ಣ. ನೋಡಿ, ಹ್ಯಾಂಡಿಕ್ಯಾಪ್ ಪೇಷಂಟ್ನ ಕಲ್ ಮೇಲೆ ಕುಡಿಸಿ ಇಲ್ಲಿ ಬಂದು ಆಜ್ಞೆ ಕೊಡ್ಬೇಡಿ ನನಗೆ. ಅವ್ರ ಕಡೆ ಮಕ್ಕಳಿದ್ದಲ್ಲ, ಗಂಡು ಮಕ್ಕಳಿಲ್ಲ ಅನ್ಬೇಡಿ, ಹೆಣ್ಮಕ್ಳು ಬನ್ನಿ ಆಸ್ತಿ ಅವರೇ ಬರ್ಸಂತಾರೆ. ಅಲ್ಲಿ ಕುಂಡಿಸಿ ಬಂದು ಪ್ರಸಾದ ಕೊಡಿ. ಗಂಡಿದ್ರೆ 8 ಕೊಡಿ, ಮಕ್ಕಳು ಇದ್ರೆ ಕುತ್ಕೊಳ್ಳಿ, ನಾವು ಕೊಡ್ತೀವಿ ಆಯ್ತಾ. ಕರ್ಕೊಂಬಂದು ತೋರಿಸ್ಬೇಡಿ, ನಾವು ಅಲ್ಲಿಗೆ ಬರ್ತೀವಿ ಕಲ್ತಕ್ಕೆ. ಕೇಳ್ತಾರ ಕೆಲವ್ರು ಬರ್ತಾರೆ. ಈಗ ಗಂಡು ಮಕ್ಕಳು ನಮಗೆ ಅಂತ, ಹೆಣ್ಮಕ್ಳು ಆಸ್ತಿ ನನಗೆ ಬೇರೆ, ನಾನು ನೋಡ್ಕೊಂತೀನಿ, ನನಗೆ ಬರೆಯಲ್ಲ ಮತ್ತವ. ಬನ್ನಿ ಅಂತವಾ ಅವೆಲ್ಲ ಲೈವಲ್ಲಿ ಹೇಳ್ಬಾರ್ದು. ಅವರು ಜಾಗ ಬಿಡಕ್ಕಲ್ಲ ಅಂತಾರೆ. ಅದಕ್ಕೆ ಸೆಕ್ಯೂರಿಟಿ ಇಸ್ಕೊಳ್ಳಿ. ಹಾಕು ಬೇರೆ ಹಾಕು ಕೊಡು.
ಸ್ವಲ್ಪ ಇವು ಖಾಲಿ ಆಗಲಿ ಇವರು ಬೇರೆ ಕೊಡ್ಕೊಂಡಲ್ಲಿ ಕೊಡ್ಬೇಕು ಅತ್ತೆ ಹೇಳಿದ ಈ ಕಡೆ ಫಸ್ಟ್ ಖಾಲಿ ಆಗಿ ಒಳ್ಳೆ ಜಾಗ ಬಿಡಿಸಿ ನಿಂತಾರೆ ಪ್ಲೇಟ್ ಕೊಟ್ಟಾಗ ಆ ಊಟ ಜಾಗ ಬರ ಬಿಡಿಸ್ಬೇಕು ಕೊಟ್ಟು ಒಳ್ಳೆ ಕೆಲಸ ಮಾಡಿ ಕೊಡಿ ಇಲ್ಲಿ ಕೊಡು ಮನೇಲಿ ಪ್ಲೇಟಲ್ಲಿ ಪಾಪ ಮುಂದಕ್ಕೆ ಬಂದಾಗ ಹಾಕೊಂಡು ಇಲ್ಲಿ ಬಾ ತೆಗಿವ ಯವ್ವ ಇಲ್ಲಿ ಬಾ ಹೋಗ ಜಾಗ ಬಿಡು ನಿಮ್ಮ ಮನೆಗೆ ಹೋಗ ನಿಮಗೆ ಊಟ ಜಾಗ ಬರ ಬಿಡಿಸ್ಬೇಕಲ್ಲ ನಾವು ತಮ್ಮ ಬರಲ್ಲ ಬಾ ತಂಗಿ ಬಾ ಬೈತಾರೆ ಅನ್ಬೇಡ್ರಮ್ಮ ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಹೇಳ್ರಮ್ಮ ನೀವು ಬೈರಮ್ಮ ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಳಿಸಿ ಮುಂದೆ ನಿಮ್ಮನ್ನು ಸಾಕ್ತಾರೆ ನಮ್ಮಪ್ಪ ದುರ್ಗಮ್ಮ ನಮ್ಮಪ್ಪ ಬರೆಯಾಕನು ಅದಕ್ಕೆ ನೀವು ಎದುರಿಸ್ಬೇಕ್ರಮ್ಮ ನಮ್ಮಲ್ಲೇ ಕೇಳ್ತೀರಿ ಮಕ್ಕಳನ್ನ ಬೈಯಲ್ಲ ನಾವು ನೋಡಿಗೆ ಮಗು ಬಿದ್ದರೆ ಕಂಪ್ಲೇಂಟ್ ಕೊಡ್ತಾರೆ ಹೋಗಿ ಯಾರು ವಯಸ್ಸಾಗ್ತಾ ಕಿವಲ್ ನಿಮಗೆ ವಯಸ್ಸಾಗಿಲ್ವಾ ಅಮ್ಮ ಕುಣಿಸಿ ಎಲ್ಲರೂ ಬರ್ತಾರೆ ನೀವು ಕಿವಲ್ ಇಟ್ಕೊಂಡೋಗ್ರಿ ಅಮ್ಮ ಕುಣಿಸಿ ಬಂದು ನಾನು ಬರ್ತೀನಿ ಏನು ಕುಣಿಸಿ ಬಂದು ಮನೆಗೆ ಏನು ಮಾಡ್ತೀರಾ ಮನೆಗೆ ಕೆಲಸ ಮಾಡ್ತೀರಾ ಎದುರುಗಡೆ ಮನೆ ಹಾಳು ಮಾಡ್ತೀರಿ ಹೆಣ್ಮಕ್ಳು ಕಲ್ಕಟ್ಟೆ ಮಾಡ್ಕೊಂಡು ಗಂಡು ಮಕ್ಕಳು ಕನ್ನಡ ಮನೆ ಹಾಳು ಮಾಡ್ತೀವಿ ಇನ್ನೇನು ಕೆಲಸ ನಾವೈತಾಗ ಬನ್ನಿ ಬರ ಕೊಡೋಣ ಬಾ ಕೊಡಲಿ ಬರ ಇಲ್ಲಿ ಕೊಡೋಣ ಬೇರೆ ಒಬ್ಬರು ಒಂದೇ ಕೊಡ ಬೇರೆ ಮಕ್ಳು ಕೊಡ್ಬೇಡ ಬೈಕ್ ಕೊಡ ಬೈಕ್ ಪೆನ್ ಬಿಡ್ತಾನ ಎಕ್ಸಾಮ್ ಅಂತ ಹೋಗಿ ಹಿಂದೆ ಹೋಗ್ರಿ ಹೋಗಿ ಹಿಂದೆ ಇರ್ರಿ ಮುಂದೆ ಇರ್ರಿ ಬರಬರ ಕೊಡ ಮಕ್ಕಳೇನ ಮಾತ್ರ ಕೊಡ ಅಣ್ಣಲೇ ಅಣ್ಣ ಪಟಾಕಲ್ಲಿ ಮಗು ಇಟ್ಕೊಂಬ ಕೈ ಇಟ್ಕೊಂಡ್ಬೇಡ ಮಗು ಇಟ್ಕೊಬೇಡ ಪ್ಲೇಟ್ ಕೊಡ ಮಗು ಇಟ್ಕೊಂಡ್ರೆ ಮಾತ್ರ ಕೊಡಿ ಯಾಕಂತ ನಮ್ಮ ಮಗು ಇಟ್ಕೊಳಕ್ಕಾಗಲ್ಲ ಇಲ್ಲಿ ಯಾವ ಇದ್ದೀರಾ ಮಗು ಇಟ್ಕೊಂಡಿರೋರು ತಿಂಗ್ಯಾರ ನೀನು ಯಾರು ಬಂದಾರಮ್ಮ ಏನ ಪೇಷಂಟ್ ಏನಾಯ್ತು ನಿಮಗೆ ಒಳಗೋಯ್ಲ್ವಾ ತಿಂತಾರ ತಿನ್ಬತ್ಯಾ ಅಮ್ಮ ತಿಂಗಿ ಬಾಯ್ತು ಮಗು ನಡೀತಾ ಇರಲ್ಲ ಮಾತಾಡ್ತಿರ್ಲಿಲ್ಲ ಬೈಸ್ಕೊಂಡ್ರೆ ಒಂದು ಸುಮ್ಮಷ್ಟೇ ಮಗು ನಡೀತಾ ಬೈದ್ಮೇಲೆ ಮಗು ನಡೀತಾ ಇರೋದು ಒಂದು ಪಾಸ್ ಹಾಕಿ ಬೈಯನ ಬಾರಬೇಡಿ ಹಾಂ ಬೈಯ್ಯ ತಂಗಿಯರು ಅಂತ ಮತ್ತೆ ಯಾರು ಕಟ್ಕೊಂಡು ಹೋಗ್ಬೇಡ್ರಿ ತಗೊಳ್ಳಿ ಭಾವ ಅಂತ ತಗೊಳ್ಳಿ ಎಷ್ಟೇ ಲಕ್ಷ ಗಾಡಿಯಲ್ಲಿ ಎಷ್ಟೇ ಬಡವ್ರ ಗಾಡಿಯಲ್ಲಿ ಒಂದು ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕೊಳ್ಳಿ ಯಾವುದೇ ಯಾಕಂದ್ರೆ ನಾವು ಕಲ್ಲನೆ ಮಣ್ಣು ದೇವ್ರು ಅಂದಾಗ ರಸ್ತೆಗೆ ಒಂದು ಏನೋ ಮಾಟ ಆಯ್ತಂತೆ ಮಂತ್ರ ಆಯ್ತಂತೆ ಮರಕಳಗಿತ್ತಂತೆ ಏನೋ ಒಂದು ಕೆಟ್ಟ ಹೆಚ್ಚನೆಗಳು ಬರ್ತಾರೆ ಹೇಳ್ಕೊಡ್ತಾರೆ ಅಕ್ಕಪಕ್ಕ ಚುಚ್ಚಿಬಿಡ್ತಾರೆ ತಲೆ ಕೆಟ್ಬಿಡುತ್ತೆ ಅದಕ್ಕೆ ಒಂದು ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕೊಳ್ಳಿ ಯಾವುದೇ ಕೆಟ್ಟ ಶಕ್ತಿ ಒಳಗೆ ಬರ್ದಿರಲಿ ಯಾವುದೇ ಕೆಟ್ಟ ಶಕ್ತಿ ಒಳಗಡೆ ದೇವ್ರು ಬಿಟ್ಟು ಬೇರೆ ಕಾಣದೇ ಇರಲಿ ಹೊರಗಿಂದ ಅಂತ ಎರಡು ಕಡೆ ಫಾಸ್ಟ್ ಆಗ್ತಾರೆ ಕೇಳಿಸ್ಕೊಳ್ಳಿ ಯಾವುದೇ ಅನಾಹುತ ಆಗದೇ ಇರಲಿ ಅಂತ ಸಾಕಷ್ಟು ಹೂಗಳು ಬರೋದು ಪತ್ರಗಳು ಬರೋದು ನನ್ನ ದೇವಸ್ಥಾನಕ್ಕೆ ನನ್ನ ಸಂಬಂಧರು ಇವರೆಲ್ಲ ಆಕ್ಸಿಡೆಂಟ್ ಆದ್ರೆ ಏನಾಗೋದಿಲ್ಲ ಅಂತ ನಾನು ನಂಬದಿಲ್ಲ ಕೆಲವು ಸರಿ ಇದೆಲ್ಲ ವೈಜ್ಞಾನಿಕ ಲೋಕ ನಾವು ಇದು ದೇವಸ್ಥಾನ ಅಂತ ಕುತಂತ್ರ ಸರ್ವೆ ಮಾಡಿದ್ದೀವಿ ಇದೇ ಕೈ ಇನ್ನು ಇದೇ ಜಾಗ ಸಾರಿ ಈ ಜಾಗ ಕೇರಳ ಮಹಾರಾಜರು ಕೂತಿರ್ತಾರೆ ಅನಂತ ಪದ್ಮನಾಭ ದೇವಸ್ಥಾನ ಮಹಾರಾಜರು ಹುಷಾರಾಯ್ತು ಅಂತ ಅವ್ರು ಹೇಳ್ತಾರೆ ನಾನು ನಂಬಕ್ಕೂ ಆಗಲ್ಲ ಹುಷಾರಾದ್ರು ಇದ್ದಾರೆ ಈಗ ನೋಡೋದು ಮಗು ಹೊಸರಿ ಬೈದನ ಬುದ್ಧಿಯಲ್ಲಿ ಕಳಿಸಿದ್ರೆ ಮಗು ಮಾತಾಡುತ್ತೆ ಅಂದ್ರೆ ಬೈದಿಕ್ಕೂ ಅನುಕೂಲ ಆಯ್ತು ನಂಗೆ ಖುಷಿ ಆಗುತ್ತೆ ನೀನು ಕೆಲವರು ಬೈತಾನೆ ಅಂತ ಹೋಗ್ತಾರೆ ಯಾಕಂದ್ರೆ ಬೈಯನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ ಬಿಲ್ಡಪ್ ಕೊಡೋನ್ ಕಂಡು ಇಷ್ಟ ಕಿವಿಗೆ ಹೂ ಹಾಕಿ ಮಠ ಮಾಡಿಸಿರ್ ಬಾ ಅಂತ 5 ಸಾವಿರ 10 ಸಾವಿರ ಕಿದ್ರೆ ಇಷ್ಟ ನಿಮಗೆ ಅಂದಾದ್ರೆ ಒಂದನೇ ಪವಾಡ ನಂಬಿಕೆ ಎರಡನೇದು ತೀರ್ಥ ಮೂರನೇದು ಗಡಿಯಾರ ಟಿವಿ ಟೈಮ್ ಫೋಟೋ ಸಾಧ್ಯವಾದ್ರೆ ಫಾಸ್ಟ್ ಆಗ್ತಾರೆ ಸಿಕ್ಕದ್ದು ಎಷ್ಟು ಲಕ್ಷ ಕಾರಾರು ಪರವಾಗಿಲ್ಲ ಹಾಕೊಳ್ಳಿ ಜೀವಕಿನ ಹೆಚ್ಚೇನಲ್ಲ ಕಾರ್ ಗೀಚಾಗುತ್ತೆ ಅನ್ಕೋಬೇಡಿ ನೀವು ಲೈಫಿಗೆ ಗೀಚಾಗ್ಬಿಡುತ್ತೆ ಆಗುತ್ತಾ ಕಾರ್ ಅಸಹ್ಯ ಕಾಣುತ್ತೆ ಅನ್ಬೇಡಿ ನೀವು ನಿಮ್ಮ ದೇಹನ ಅಸಹ್ಯ ಕಂಡ್ಬಿಡುತ್ತೆ ಏನೋ ಆಗದೆ ಇರಲಿ ಅಂತ ಇನ್ನು ದೊಡ್ಡ ಪವಾಡ ಏನಂದ್ರೆ ತೀರ್ಥ ಅಕ್ಕಪಕ್ಕ ಮನೆ ಬಗ್ಗು ನೋಡಿ ಆ ಮನೆ ಹಿಂಗೇನೋ ಬದ್ದು ನನಗೆ ತೀರ್ಥ ಕೊಡಿ ನಮ್ಮ ದೇಶದಾಗ ಎರಡೇ ರಿಕ್ವೆಸ್ಟ್ ಮಾಡೋದು ನನಗೆ ಒಂದು ತೀರ್ಥ ಕೊಡಿ ಬಡಬದ್ರಿ ಬರ್ಲಿಕ್ಕೆ ಆಗಲ್ದವ್ರಿಗೆ ಬರ್ಲಿಕ್ಕೆ ಹೋಗಲ್ದಂಗೆ ಸ್ವಲ್ಪ ಶೇರ್ ಮಾಡಿ ಯಾರ ಪುಣ್ಯಾತ್ಮರು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದ್ರಾಗಿದ್ರೆ ಶೇರ್ ಮಾಡಿ ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಪುಣ್ಯಾತ್ಮರು ಯಾರ್ಯಾರು ಅಂತ ಒಬ್ಬನ ಹೇಳಕ್ಕಾಗಲ್ಲ ಅವ್ರ ಜೊತೆ ಒಂಚೂರು ಕೈ ಜೋಡಿಸಿ ದುಡ್ಡಿಗೋಸ್ಕರ ಅಲ್ಲ ಯಾರು ಬರೋಕ್ಕಾಗಲ್ಲ ಯಾರು ಬರ್ಲಿಕ್ಕೆ ಗೊತ್ತಿಲ್ಲ ಬರೋಕೆ ಆಗಲ್ಲ ಅಂತ ಪುಣ್ಯಾತ್ಮರಿಗೂ ಸ್ವಲ್ಪ ಅಲ್ಲಿಂದ ಅರ್ಥ ಆಗಲಿ ಅಂತ ಸ್ವಲ್ಪ ಶೇರ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ತೀರ್ಥ ಕೊಡಿ ಇನ್ನು ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ ಹೆಣ್ಮಕ್ಳ ಪಳ್ಳಿಗೆ ಹಾಕ್ಸ್ಕೊಂಡು ಹೋಗಿ 3 ದಿನ ಆದ್ಮೇಲೆ ಚಿಕ್ಕ ಕಟ್ ಮಾಡಿ ಹಂಗೆ ದಾರ ಅಷ್ಟು ಹಾಕ್ಬೇಕು ಅಂತೇನಿಲ್ಲ ನೀವು ತಾಳಿ ಕಟ್ಕೋಬಹುದು ಗಂಡ್ಮಕ್ಳು ಕೊಳ್ಳಗೆ ಇರಲಿ ಆಮೇಲೆ ಜಾತಿ ಭೇದ ಇರೋದಿಲ್ಲ ಇಲ್ಲಿ ಧರ್ಮನಿಂದ ಇರೋದಿಲ್ಲ ಇಲ್ಲಿ ನಾನು ಅಹಂಕಾರಗಳಿಗೆ ಆಸ್ಪದ ಇರೋದಿಲ್ಲ ಇಲ್ಲೆಲ್ಲರೂ ಒಂದೇ ಸರ್ವರು ಸಮಾನರೇ ಯಾರು ನೀರು ಬಿದ್ದರೂ ಕೊಳ್ತೋಗ್ತೀರಿ ಮಣ್ಣಿಗೆ ಹಾಕಿರಿ ಗೆದ್ಲಿಕ್ತೀರಿ ಬೆಂಕಿ ಹಾಕಿರಿ ಬೆಂದೋಗ್ತೀರಿ
ಆಮೇಲೆ ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರೆ ಕೆಳಗೆ ಇಳಿಲೇಬೇಕು, ಒಂಚೂರು ಯೋಚನೆ ಮಾಡಿ ಮೋಲ್ಡು ನೆಲ ಮೇಲೆ ಇರುತ್ತೆ. ಎಷ್ಟೇ ಕೋಟಿ ಕಾರಾಗಾದ್ರೂ ನೆಲದ ಮೇಲೆ ಬರಲೇಬೇಕು. ಇದನ್ನ ಅಳ್ಕೊಂಡನು ಸ್ಕೋಪ್ ಬಾಳ್ತಾನೆ. ಬರುವಾಗ ಏನು ತರಲ್ಲ, ಹೋಗೋ ಏನು ತಗೊಂಡೋಗಲ್ಲ. ಮಧ್ಯೆ ಬೇಡ, ನಾನು ನನ್ನದು ನನ್ನಿಂದಿಲ್ಲ ಅಹಂಕಾರ. ಅದಾಗತ್ತಾ? ಇರೋ ಅಷ್ಟೇ ಜಾಲಿಯಾಗಿರೋಣ. ಹೋಗ ಸ್ಪಾನರ್ ಹೊಡಿಯ ನಮ್ಮ ಅಣ್ಣ ಮೆಕ್ಯಾನಿಕ್, ನಾನು ಅವಾಗ ಕ್ಲೀನರು. ಮಂಗಳೂರು ಇದೆ ಒಂದ್ಸರಿ ಜೋರಾಗಿ ನಮ್ಮ ಗುರುಗಳು ವರ್ಷ ಜೋರಾಗಿ ಅವತ್ತೆಲ್ಲ ನನ್ನ ಜೊತೆ ಸಹಪಾಠಿ ಬೈರವನ್ನು ನೀವು ಹೊಂದಿ ಮಾತಾಡ್ತೀರಿ. ಸ್ಪಾನರ್ ಹೊಡಿಯೋರು, ಒಳ್ಳೆ ಡ್ರೈವರ್ ಆಗಿ ರೋಡ ಕೇಂದ್ರದಲ್ಲಿ ಗಾಡಿ ರಿಪೇರಿ ಮಾಡ್ತೀವಿ. ಮೆಕ್ಯಾನಿಕ್ ಕಮಲೇಶ್ವರ 13 ರೂಪಾಯಿ. ಈಗ ಯಾರು ಮಾಡ್ತಾರೆ ಇನ್ನ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಇನ್ನೊಂದು ವಿನಂತಿ, ಯಾರಿಗಾರ ಮಾಟ ಆಗಿದೆ, ಮಂತ್ರ ಆಗಿದೆ, ಏನೋ ಆಗಿದೆ, ಅನುಭವ ಆಗಿದ್ರೆ ಬಂದಿದ್ರೆ ನನಗೆ ದೇವ್ರಿಲ್ಲ ಅಂತ ಹೇಳಂಗಿಲ್ಲ ನಾನು. ದೇವ್ರ ರೀತಿ ಅಂತ ಈ ತಿಂದ್ರೆ ಒಬ್ಬ ಬರ್ತಾನೆ ನಮ್ಮ ಅಪ್ಪನ ತೋರ್ಸ್ಪ ಅಂತ, ಇಲ್ಲಾಂದ್ರೆ ಒಬ್ಬ ಬರ್ತಾನೆ ನಮ್ಮ ಅವನ್ ಇದ್ರೆ ಪ್ರತಿ ಅಮಾವಾಸ್ಯೆ ತಲೆ ಹೊಡಿತಾರಂತೆ. ಒಬ್ಬರಿಗೂ ಅಷ್ಟೇ ಹಣ, ಇಡೀ ಕುಟುಂಬಕ್ಕೂ ಅಷ್ಟೇ ಹಣ. ಹಣ ಇಲ್ಲ ಅಂತ ಬಿಡ್ರ ದುಡ್ಡೇ ಕೇಳಲ್ಲ. ಗಲಾಟೆ ಮಾಡಿ ಅಲ್ಲೂ ಬೈತೀವಿ ನಾವು. ಒಂದು 5 ರೂಪಾಯಿ ಇಸ್ಕೊಂತಾರಂತೆ ಸಾಮಾನು ದುಡ್ಡಿಗೆ. ದುಡ್ಡಿಲ್ಲ ಬಡ್ರು ದುಡ್ಡೇ ಕೇಳೋದಿಲ್ಲ ನಾವು. ನೆನಪಿಲ್ಲ ನಿಮ್ಗೆ? ನಾವು ಎಸಿ ಬಡಕಲ್ಲ ಯಾರಿಗಾರ ಕೊಡ್ಲಾ? ಅವನ ಮನೆಯೊಳ ಮಗು ಎಸಿತಾನಲ್ಲ, ಬೇರಲ್ಲೇ ಎದ್ಕೊಳತ್ತಲ್ಲೇ ಎದ್ಬಿಡಲೆ ಸಾಧ್ಯವಾರ ಮಾಡಿ. ಇನ್ನ ಯಾವ ಮನೇಲಿ ಬಾಕ ಜಲ್ದಿ ಬಾಕ ಟೈಮ್ ಇಲ್ಲ. ನಮ್ಮ ಮನೆಗೆ ಹೋಗ್ಬೇಕು, ಕಾಲು ನೋವಾಯ್ತು. ಡಾಕ್ಟರ್ ಬೇರೆ ಬೈತಾನೆ. ಜೊತೆ ಕರ್ಕೊಂಡು ಸಂಬಂಧಿಕರು ಎಲ್ಲ ಕೊಡಲ್ಲ ನಾವು. ಮದುವೆ ಮಾಡಿಲ್ಲ ಅವ್ರನ್ನ. ಅಂತ ತಮ್ಮನಿಗೆ ಜೀವನ ಕೊಟ್ಟ ತಂಗಿಗೆ ಮತ್ತೆ ಅಂತ ಅಮ್ಮನಿಗೆ ಏನ್ ಕೊಟ್ಟ ಅಮ್ಮನಿಗೆ ಇಬ್ರಿಗೂ ಜೋರಾಗಿ ಒಂದ್ಸರಿ ಕ್ಲಾಸ್ ಹಾಕೋಣ. ಅಮ್ಮ, ಇದು ನಿನಗೆ ತಂಗಿ, ಇದು ನಿನಗೆ. ಯಾವ ಊರವ್ರು ನೀವು? ಊರು ಯಾವ ಸ್ವಂತ? ಜೋರ ಒಂದು ಕ್ಲಾಸ್ ಹಾಕಿ. ಅವನು ಯಾಕತ್ತ ಇವತ್ತೆಲ್ಲ ಉಂಡು ಮನೆ ಮಕ್ಕಳು ಸೋಂಬೇರಿ ಮಕ್ಕಳಿಗೆ ನೀನ್ ನೋಡಕ್ಕೆ ಕರ್ದಕ್ಕಲ್ಲ, ನಾನು ಬೇಜಾರಾಗ್ಬೇಡ. ಬರ್ಲಿ ಅಲ್ಲಿ ಒಂದು ಅಂತರ ಕಟ್ಟಿನ ಸರಿ ಬಂದಾಗ ಇಲ್ಬಾ ಮೇಲ್ ಬಾ. ಫೋಟೋ ಕೊಟ್ಟಿನ ಇಂಥ ಪುಣ್ಯಾತ್ಮರಿಗೆ ಒಂಚೂರು ಅಕ್ಕಿ ಕೊಟ್ಟು ಪುಣ್ಯ ಬರುತ್ತೆ. ಎಂತರಿಗೆ ಹೇಳಿ ತುಂಬತನ ಇಲ್ಲಿ. ಈ ಜೊತೆಗೆ ಯಾರು ಬಂದಿರು ಬೇರೆಯವರು? ಈ ಭಾವ ಯಾರು? ಭಾವ ಅಂತ ಜಾಸ್ತಿ ನಿಮ್ಗೆ ಏನಾಗಬೇಕು ಮಾರು? ಭಾವ ಅಂತ ಅಕ್ಕಂಗಂಡನ ನಂಬೋದ ಅವನ್ನ? ಅವನ್ ನಂಬೋದ ಅಂದ ಅಕ್ಕಿ ಕೊಡ್ತೀನಿ ತಮ್ಮ ತಗೊಂಡೋಗಿ ಕೊಟ್ಬಿಡು. ಇಕ್ಕದ ಮೇಲೆ ಅಕ್ಕಿ ಕೊಟ್ಟಿನ ದೊಡ್ಡ ಹೇಳ್ತಿಲ್ಲ. ನಿಮ್ಮಂತರ 4 ತನ್ನ ತಿಂದು ನಾನು ಪುಣ್ಯ ಬರ್ತಾಳೆ ನಮಗೆ. ಕರೆಕ್ಟಾ? ಒಂದು ಸರಿ ಕೂಡ ನೀ ತೆಂಗಿ ಒಂದ ಬಾವ ತೆಂಗಿ ಇಬ್ಬರು ತೆಂಗಿ ಕೊಟ್ಟಿನ ಹುಷಾರು. ತೆಂಗಿ ಒಬ್ಬಳು ಹಾಕಲ್ಲ. ಮತ್ತೆ ಸರಿ ಕೊಡಿ ಅಣ್ಣ. ಆರಾಮಿದೆಯಾ? ಏನ್ ಕೆಲಸ ಮಾಡ್ತಾರೆ ಇವ್ರು ಕಂಡ್ರೆ? ಏನ್ ಖುಷಿ ಆಗ್ತದ? ಮಗ ಡಿಗ್ರಿ ಓದಿ ಮನೆ ಮಲ್ಗೇನೆ ಕೆಲ್ಸಕ್ಕೆ ಹೋಗಲ್ಲ ಅಂತಾರೆ. 14 ವರ್ಷ ಫೋನ್ ಕೊಡ್ಸಿರ್ತಾರ. ಚೆನ್ನಾಗಿ ತಿಂದು ತಿಂದು ಚೇನಿಕೆ ನೀವು ಒಳದು ಅಪ್ಪ ಅಮ್ಮ ಮಲಗಿರ್ತಾನ. ಅವ್ರು ಬಂದು ಹೊಲಿಕೆ ಅಂತಾರೆ. ಒಬ್ಬಳೆ ಮಗಳು ಗೌರ್ಮೆಂಟ್ ಕೆಲ್ಸಕ್ಕಿಲ್ಲ ಅಂತ ಮನೆ ಮಲಗಿರ್ತಾಳೆ ಅಂತಾರೆ. ಇವರು ಅವ್ರಿಗೆಲ್ಲ ಸ್ಫೂರ್ತಿ ಎಲ್ಲ ಸ್ಫೂರ್ತಿನ ಏನ ಇವ್ರು ನೋಡಿ ಕಲಿಬೇಕು. ಅವರು ಕೆಲಸ ಇಂಥದೇ ಬೇಕು ಅಂತ ಕಲ್ರು ಬರ್ತಾರೆ. ನಂಗೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ, ಗೌರ್ಮೆಂಟ್ ಸ್ಕೂಲ್ ಆಗಲ್ಲ ಅಂತ. ಗಾಡಿ ಓಡಿಸ್ತೀರಾ? ಬೈಕ್ ಸ್ಟಿಕ್ಕರ್ ಕೊಟ್ಟಿದ್ನ? ಕಾರ್ ಹಾಕಿದ್ಯಲ್ಲ, ಇನ್ನೊಂದು ಕೊಡ್ಲ ಸ್ಟಿಕ್ಕರು? ಒಂದು 2 ಸ್ಟಿಕ್ಕರ್ ಕೊಟ್ಟು ಸಾಕು. 2 ಕಡೆ ಸ್ಟಿಕ್ಕರ್ ಕೊಡಪ್ಪ ಅಂದ. 2 ಕಡೆ ಸ್ಟಿಕ್ಕರ್ ಸಾತಂಗೆ ನಿಂಗೆ. ಇನ್ನೊಬ್ಬ ಯಾರು ಬಂದೆ ನಿಮ್ಮ ಕಡೆ? ತಂಗಿ ಕೊಟ್ಟ. ಮತ್ತೆ ಯಾರು ಬಂದಿಲ್ಲ ನಿಮ್ಮ ಕಡೆ? ಹೇಳಿದಲ್ಲ ಅಕ್ಕ. ಅವಳೇನ್ ಮಾಡ್ತಾ ಕೆಲಸ? ಯಾರಕ್ಕ? ತಂಗಿ ತೋಟ ಕೆಲಸ ಮಾಡೋ ತಂಗಿಯಾರ ಒಂದ್ಸರಿ. ಎಲ್ಲೆಲ್ಲ ತೋಟ ಕೆಲಸ ಮಾಡೋ ತಂಗಿಯಾರ, ಗಾರ್ಮೆಂಟ್ಸ್ ಕೆಲಸ ಮಾಡೋ ತಂಗಿಯಾರ, ಗಾರ್ಮೆಂಟ್ಸ್ ಅಲ್ಲಿ ತೋಟ ಕೆಲಸ ಮಾಡೋ ತಂಗಿಯಾರ, ನಿಮ್ಗೆ ನಮಸ್ಕಾರ. ಹುಡುಗ ಗಂಡಕ್ಕೆ ಕರ್ಕೊಂಡು ಆ ಮಕ್ಕಳು ಕರ್ಕೊಂಡು ಅಲ್ಲೆಲ್ಲಿ ಅಯ್ಯೋ ಅಂತೀರಿ. ದೇವ್ರು ನಿಮ್ಗೆ ಆಯಸಾರ ಕೊಟ್ಟು ದುಡಿಯೋ ಶಕ್ತಿ ಕೊಡಲಿ ಆಯ್ತಾ? ಇನ್ನ ಮನೆಗೆ ಹೋಗೋ ಪ್ರೋಗ್ರಾಮ್ ಯಾವ್ರವ? ಹೊಸಕೋಟೆ. ಮತ್ತೆ ಕಳ್ಳುಗಳೆಲ್ಲ ತೆಗೆದು ಎಣ್ಣೆ ಹೊಡೆಯೋದು ನಾನು. ಈಗ ಬಂದಾಗಿಂದ ಯಾವುದೇ ತಂಗಿ ನಿನ್ನ ಮಾಂಗಲ್ಯ ಬಗ್ಗೆ ಚೆನ್ನಾಗಿರ್ಲಿ ಅಣ್ಣ. ಮತ್ತೆ ದುರಾಭ್ಯಾಸ ಬಿಟ್ಬಿಡು ದಯವಿಟ್ಟು. ಸಣ್ಣ ಬಗ್ಗೆ ಒಂದು ಕ್ಲಾಸ್ ಹಾಕಿ ಅವ್ರು ಚಿತ್ರಾನ್ನಂತೆ. ಯಾಕಂದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಹೋಗಿ ಅಡ್ಬಿದ್ದೋಗಿ ಮತ್ತೆ ನಾಳೆ ಮಾಡಿ. ನಿಮಗೆ ಏನು ಕೊಡಲ್ಲ ಅಂದರೆ ಈ ಹಣ್ಣು ಮನೆ ಸದಾ ಕಾಲಿರುತ್ತೆ. ಅಷ್ಟೊಂದು ಉಪ್ಪು ಮಾತ್ರ. ಸೀರೆದಾಗ ಕೊಡ್ತೀನಿ, ಇಲ್ದಾಗೆಲ್ಲ ಕೇಳಬೇಡಿ. ಇದ್ದಾಗ ಕೊಡ್ತೀನಿ, ಇಲ್ಲ ಅಂತ ತಂಗಿ ಅಂತ ಮುದ್ದು ಮಾಡಿ ಕಳಿಸ್ತೀನಿ. ಯಾರು ಕೆಟ್ಟ ಕಣಿಂದ ಬಿಟ್ಟು ಕೆಟ್ಟ ಮಾತಾಡ್ಬೇಡ್ರ ಇಂಥ ತಂಗಿಯರ ಬದಲು. ನಾವು ತಂಗಿಯರಾಗಿ ನೋಡ್ತೀವಿ. ಇವ್ರು ನೈಕರಿ ಬದಲು ಯಾರಿಲ್ಲ ಇವಳಿಗೆ ಅಂದರೆ ನಾವು ಇದೀವಿ ಅಂತ. ನೀವು ಅದನ್ನೇ ಏನೋ ಅಪಾರ್ಥ ಮಾಡ್ಕೋಬೇಡಿ. ತಂಗಿ ಯಾವನ್ ಏನು ಬಗ್ಳ್ಕೊಂಡ್ರೆ ಅಣ್ಣ ಇದ್ದೇ ಇರ್ತಾನೆ.
ಮನೆಗೆ ಒಂದು ಅಂಗಡಿ ವ್ಯಾಪಾರ ಮಾಡೋಕೆ ಒಂದು ಫೋಟೋ ಅಂಟಿಸ್ಕ ಚಿಕ್ಕ ಅಂಟಿಸ್ಕ ಗಡಿಯಾರ ತಂಗಿ ಮನೆಗೆ ಒಂದು ಫೋಟೋ ಇಡೋ ಅವಳು ಮುಟ್ಟಿ ಕೆಲಸ ಮಾಡು ವಾರಕ್ಕೊಮ್ಮೆ ಅವಳಿಗೋಸ್ಕರ ಭೂಮಿತಾಯಿ ಗಂಗೆ ಮತ್ತೆ ಅವಳು 2 ಕಡ್ಡಿ ಹೆಚ್ಚು ಎಲ್ಲಿ ಬಿತ್ತಿ ಮಟ್ಟಿಗೆ ನಂಗೆ ಹೇಳ್ತಾರೆ ಆಮೇಲೆ ಹಣ್ಣು ಮರಗಿತ್ತಿ ಉದ್ದಾರ ಮೇಲೆ ಬನ್ನಿ ಹಾಂ ಹುಷಾರಾಗಿದೆ ಆರಾಮಾಗಿದೆ ಕಾಲ ಹುಷಾರಾಗಿ ಕಾಲ ಗುಣ ಆಯ್ತಾ ಕಾಲ್ ಗೆಂಟಲು ನೆಂಟ್ಲು ತುಂಬ ಆಗೋದಿಲ್ಲ ಕರೆಕ್ಟ್ 2 ಮೆಟ್ಲು ಕೆಳಗಿಂದ 2 ಕಾಲು ಹಾಕಿ ಊರು ಯಾವುದು ಕುಂದಾಪುರನ ಕುಂದಾಪುರ ಮರವಂತಿ ಮರ ನಿಂಗೆ ಅಂತ ಆಯ್ತು ನನಗೆ ಗಂಟ್ಲಲ್ಲಿ ಏನೋ ಒಂದು 5 ವರ್ಷದಿಂದ ಏನೋ ಇದಾಗ್ತಿತ್ತು ಅದರಿಂದ ಬಂದಾದ್ಮೇಲೆ ಗುಣ ಆಯ್ತು ನನಗೆ ನಮ್ಮ ಉಡುಪಿ ಕುಂದಾಪುರ ಒಂದ್ಸರಿ ಜೊತೆಗೆ ಬಣ್ಣ ಬೈಕ ಬಡಿ ಹೆಂಗಿರುತ್ತೆ ಗೊತ್ತಿಲ್ಲ ಒಂದೊಂದು ಕೊಟ್ಟಿರ್ತೀನಿ ಹಬ್ಬ ಹುಣ್ಣಿಮೆಗಳಲ್ಲಿ ಏನೋ ಫಂಕ್ಷನ್ ಇದ್ದಾಗ ಹುಡಿ ಮಾಡಿದೆ ಕೊಟ್ಟು ನಾ ಸೇವೆ ಮಾಡಿ ದೂರಿಂದ ಬಂದಿರೋದು ಮಕ್ಕಳು ಚೆಂದ ಓದಿಸಿ ಆಯ್ತಾ ನೀರು ಒಯ್ಯಿರಿ ಮತ್ತು ನೀರು ಇದನ್ನು ತೊಗೊಂಡು ಹೋಗೋಕ್ಕಾಗೋದಿಲ್ಲ ಕಂದ ಬಟ್ಟೆ ಇಟ್ಕೊಂಡು ಹೋಗಿ ಗಡಿಯಾರ ಟೈಮ್ ಫೋಟೋ ಇಟ್ಟು ಗಾಡಿಗೊಂದು ಫಾಸ್ಟಾಗಿ ಸಿಂಗಲ್ ಹಾಕೊಳ್ಳಿ ಬೈಕ್ ಸಿಂಗಲ್ ಹಾಕೊಳ್ಳಿ ಮತ್ತೆಂತ ಬೇಡ ದುಡೀರಿ ಮಾತ್ರ ತುಂಬ ಅನ್ನ ಕೊಡಲಿ ತಂಗಿ ಹಾಂ ಬಂಗಾರ ಹಾಕೊಂಡಿದ್ಯಾ